ಮಹಾಮಾನವತ್ವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು ಬಯಲುಕಾಯಿ ಸಿದ್ಧರು ಶೂನ್ಯ ಪೀಠಾಧ್ಯಕ್ಷರುವಾದಂತಹ ಅಲ್ಲಮ ಪ್ರಭುದೇವರನ್ನು ಚಿನ್ಮಯ ಜ್ಞಾನಿ ಶತಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಸೇವೆಗಳ ಭಕ್ತರೊಂದುಗಳೇ ತಾಯಿಯಂದರೆ ಮಕ್ಕಳೇ ಎಲ್ಲರಿಗೂ ನಿನ್ನೆ ಕಲ್ಯಾಣ ಮಹಾಮನೆ ಮತ್ತು ಅನುಭವ ಮಂಟಪ ಇದರ ಬಗ್ಗೆ ತಿಳ್ಕೊಂಡಿದ್ದೀವಿ. ಅಂದರೆ ಪರಮಾತ್ಮನನ್ನ ತಿಳ್ಕೊಳ್ಳೋದಕ್ಕೆ ಒಂದೇ ಒಂದು ಪ್ರಮಾಣ ಯಾವುದದು? ಅನುಭವ. ಪ್ರತ್ಯಕ್ಷ ಪ್ರಮಾಣಕ್ಕೆ ಪರಮಾತ್ಮ ಸಿಕ್ಕೋದಿಲ್ಲ. ಗೆಸ್ ಮಾಡಬಹುದು, ಊಹೆ ಮಾಡಬಹುದು, ಅನುಮಾನ ಪ್ರಮಾಣದಿಂದ ಹಾಗೆ ಅನ್ಕೋಬಹುದೇ ಹೊರತು
ಆದರೆ ಪೂರ್ಣ ಆ ಪರಮಾತ್ಮನ ಲಕ್ಷಣಗಳು ಅಥವಾ ಅವನ ಪ್ರಾಪ್ತಿ ನಮಗೆ ಸಾಧ್ಯ ಇಲ್ಲ. ಪರಮಾತ್ಮನನ್ನ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಅದಕ್ಕೆ ಪ್ರತ್ಯಕ್ಷ ಅನುಭವ ಆಗಬೇಕು. ಪುರಾಣಗಳೆಲ್ಲ ಬರೆದಿದ್ದಾರೆ. ಯಾರೋ ತಪಸ್ ಮಾಡಿದ್ರು, ದೇವ್ರ ಪ್ರತ್ಯಕ್ಷ ಆದ, ವರ ಕೊಟ್ಟರು ಅಂತ ಹೇಳಿ. ಈಗ ಯಾರಾದರೂ ನಾನು ದೇವ್ರ ಹತ್ರ ವರ ತಗೊಂಡಿದ್ದೀನಿ ಅಂತ ಹೇಳೋದು ಬಂದಿದಾರ? ನಿಮಗೆಲ್ಲ ಸಿಕ್ಕಾರ? ಸ್ವಾಮೀಜಿಗಳಿದ್ದಾರೆ, ಮಂತ್ರಿಗಳಿದ್ದಾರೆ, ಶ್ರೀಮಂತರಿದ್ದಾರೆ. ಯಾರು ಕೂಡ ನಾನು ದೇವರನ್ನು ಪ್ರತ್ಯಕ್ಷ ಮಾಡ್ಕೊಂಡಿನಿ, ಇಂತಹ ವರ ಕೊಟ್ಟಿದ್ದಾನೆ ಅಂತ ಹೇಳೋರಿಲ್ಲ. ಅಂದರೆ ದೇವರು ಹೊರಗಿನಿಂದ ಬರುವಂಥದ್ದಲ್ಲ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ದೇವರು ಹೊರಗಿನಿಂದ ಬಂದು ಎಲ್ಲ ಹೋಗಿ ಅಥವಾ ಯಾವುದೋ ಲೋಕದಲ್ಲಿ ಒಬ್ಬ ರಾಜ ಇದ್ದ ಹಾಗೋ ಒಬ್ಬ ಸರ್ವಾಧಿಕಾರಿ ಇದ್ದ ಹಾಗಲ್ಲ. ಉಪನಿಷತ್ಕಾರರು ಇಡೀ ಜಗತ್ತಿನಲ್ಲಿ ಒಂದು ವಿಶೇಷವಾದಂತಹ ದೇವರ ಕಲ್ಪನೆಯನ್ನ ಮೊಟ್ಟ ಮೊದಲಿಗೆ ಕೊಟ್ಟವರು ಉಪನಿಷತ್ಕಾರರು. ಸುಮಾರು ನನ್ನ ಅಂದಾಜು ಪ್ರಕಾರ ಒಂದು 15-20 ಸಾವಿರ ವರ್ಷಗಳ ಹಿಂದೆ. ಆಗ ಯಾವ ಮಾಲಿನ್ಯಗಳು ಇಲ್ಲ, ಕಾಡಿನಲ್ಲಿ ಗುಡಿಸಲು ಆಶ್ರಮ. ಅಲ್ಲಿ 10 ಜನ 100 ಜನ ಒಂದು ಕಡೆ ಕೂತ್ಕೊಳ್ತಿದ್ರು. ಒಬ್ಬ ಗುರುವಿನ ನೇತೃತ್ವದಲ್ಲಿ ವಿಚಾರ ಮಾಡ್ತಿದ್ರು. ಅದಕ್ಕೆ ಉಪನಿಷತ್. ಉಪ ಅಂದ್ರೆ ಸಮೀಪ, ಉಪ ಅಂದ್ರೇನು? ನಿಷತ್. ನೀ ಅಂದ್ರೆ ಕೆಳಗಡೆ ಕೂತ್ಕೊಳ್ಳೋದು. ಶಿಷ್ಯರು ಕೂತ್ಕೊಳ್ತಿದ್ರು, ಗುರುಗಳು ಹೇಳ್ತಿದ್ರು, ಅಥವಾ ಹೇಳೋದೆಲ್ಲ ಮುಗಿದ್ಮೇಲೆ ಇಬ್ಬರು ಧ್ಯಾನ ಮಾಡ್ತಿದ್ರು. ಈಗ ನಾವು ನೀವು ಹೊರಟೋಗ್ಬಿಡ್ತಿದ್ವಿ. ಮತ್ತೆ ನಿಮ್ಮ ಭೇಟಿ ನಾಳೆಗೆ. ಇನ್ನು ಪಾಟೀಲಲ್ಲಿ ನಮ್ದು ಮುಗೀತಂದ್ರೆ ಇನ್ನು ಮುಂದಿನ ಶ್ರಾವಣಕ್ಕೆ. ಶ್ರೀಶೈಲ ಯಾತ್ರೆ ಮುಗೀತಂದ್ರೆ ಮುಗೀತು. ನೀವು ಯಾವಾಗಲಾದ್ರು ದಾರಿ ತಪ್ಪು ಮಾವನಿಗೆ ಬರಬೇಕು, ಇಲ್ಲ ನಾವೇನಾದ್ರು ಧಾರವಾಡಕ್ಕೆ ಹೋಗೋ ಮರುಬಂಡಿ ಮೇಲೆ ಹೋಗ್ಬೇಕು. ಅಮಾವಾಸ್ಯೆಗೆ ಬರ್ತೀವಿ, ಮತ್ತೆ ಬಿಟ್ಟು. ಅಂದ್ರೆ ಇದರಿಂದ ಗುರು ಶಿಷ್ಯರ ಸಂಬಂಧ ಅಥವಾ ಅಂತರಂಗದ ಧ್ಯಾನ ಏನು ನಡೆಯಲ್ಲ. ನಡೀತದೆ ಏನಪ್ಪ ಅಂದ್ರೆ ಲೌಕಿಕತೆ ನಡೆಯುತ್ತೆ. ನಿಮ್ಮ ಪಾಡಿ ನೀವಿರ್ತೀರಿ, ನಮ್ಮ ಪಾಡಿ ನಾವಿರ್ತೀರಿ. ಏನೋ ಒಂದಿಷ್ಟು ಶಾಂತಿ, ಸಮಾಧಾನ, ಪ್ರೀತಿಯಿಂದ ಇರ್ಬೋದಷ್ಟೇ. ಆದರೆ ಅವ್ರು ಹಂಗಲ್ಲ. ತಮ್ಮ ಜೀವನವನ್ನೇ, ಜನ್ಮವನ್ನೇ ಅದಕ್ಕೆ ಮೀಸಲಾಗಿಟ್ಟು. ಮತ್ತು ಅವರಿಗೆ ನಮ್ಮಂಗೆ ಈಗ ಕೊರತೆ ಇರಲಿಲ್ಲ. ಅವ್ರಿಗೆ ಭಾಳ ಆಸೆ ಅಪೇಕ್ಷೆಗಳಿರಲಿಲ್ಲ. ಹಣ್ಣುಗಳನ್ನ, ಗಡ್ಡೆಗೆಣಸುಗಳನ್ನ ತಿಂತಿದ್ರು, ಹಾಲು ಕುಡಿತಿದ್ರು, ಗೊತ್ತಾಯ್ತಲ್ಲ. ಹಸುಗಳು ಸಾಕೊಳ್ತಿದ್ರು. ಅವಾಗೆಲ್ಲ ಋಷಿಗಳ ಆಶ್ರಮ ಅಂದ್ರೆ ಹಸುಗಳಿರ್ಲೇಬೇಕು. ಅಂದ್ರೆ ಈ ಉಪನಿಷತ್ಕಾರರು ದೇವರ ವಿಷಯದಲ್ಲಿ ತುಂಬಾ ಒಳ್ಳೆ ಮಾತು ಹೇಳಿದರು. ಅದರಲ್ಲೂ ಒಂದು ಉಪನಿಷತ್ತಿದೆ, ಈಶಾವಾಸ್ಯೋಪನಿಷತ್. ಅದರ ಹೆಸರು ಈಶಾವಾಸ್ಯೋಪನಿಷತ್. ಅಂದ್ರೆ ಈಶನ ವಾಸಸ್ಥಾನವನ್ನು ಹೇಳುವ ಉಪನಿಷತ್ತು. ಅದು ಪ್ರಾರಂಭನೇ ಮಾಡಿಬಿಡುತ್ತೆ. ಅದರ ಪ್ರಾರಂಭ ಹೇಗಿರುತ್ತೆ ಅಂದರೆ, ಯಾವುದೋ ಗಣಪತಿ ಸ್ತುತಿ, ಸರಸ್ವತಿ ಸ್ತುತಿ, ನೋ, ಇಲ್ಲಿಂದ ಶುರುವಾಗಲ್ಲ. ಅದು ಶುರುವಾಗದೆ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅದು ಪೂರ್ಣ, ಇದು ಪೂರ್ಣ. ಪ್ರಾಯಶಃ ಇದೊಂದು ಧರ್ಮಗ್ರಂಥ ಆಗಿದ್ದಿದ್ರೆ, ಈ ಧರ್ಮದ ಪ್ರಕಾರನೇ ಮನುಷ್ಯ ಭಾರತ ದೇಶದಲ್ಲಿ ಬೆಳ್ಕೊಂಡು ಬಂದಿದ್ರೆ, ಅದು ಭಾರತದ ಭವಿಷ್ಯನೇ ಬೇರೆ ಆಗ್ತಿತ್ತು. ಏನಾಗ್ತಿತ್ತು ಗೊತ್ತಿಲ್ಲ. ಅದು ಹೇಳಕ್ಕೆ ಕೇಳಕ್ಕೆ ಬಳಸ್ಕೊಂಡ್ರು. ಕೆಲವರು ಅಲ್ಲಿ ಧ್ಯಾನ ಮಾಡಿ ಸಾಕ್ಷಾತ್ಕಾರ ಮಾಡ್ಕೊಂಡು ತಮ್ಮ ಉದ್ಧಾರ ತಾವು ಮಾಡ್ಕೊಂಡು ಹೊರಟೋದ್ರು. ಎಷ್ಟು ಅದ್ಭುತವಾಗಿದೆ ಅದಂದ್ರೆ,
ಪೂರ್ಣಮದ, ಅದು ಪೂರ್ಣ. ಯಾವುದು? ಈ ಸೃಷ್ಟಿಗೆ ಕಾರಣವಾದ ಶಕ್ತಿ ಇದೆಯಲ್ಲ ದೇವರು, ಅದು ಅಂತ ಬಳಸ್ತಾನೆ. ಅವಳು ಅವನು ಅಂತ ಬಳಸಂಗಿಲ್ಲ. ಈಗ ನಿಮ್ಮ ದೇವರುಗಳಿದಾವಲ್ಲ, ಅವು ಏನದಾವ? ಅವು ಅವಳಾರು ಇರ್ತಾವ, ಇಲ್ಲ ಅವನಾರು ಇರ್ತಾವ. ಹೌದೇನು ಹುಡುಗ? ಅವನಾರು ಇರ್ತಾನೆ, ಇಲ್ಲ ಅಪ್ಪನಾರು ಇರ್ತಾನೆ ದೇವರುಗಳಲ್ಲಿ. ಇಲ್ಲಿ ಅವ್ವನೂ ಇಲ್ಲ ಅಪ್ಪನೂ ಇಲ್ಲ. ಅವ್ವ ಅಪ್ಪನಿಗೆ ಕಾರಣವಾದವನು ಇದ್ದಾನೆ. ಪೂರ್ಣ ಮದ, ಅದು ಪೂರ್ಣ. ಪೂರ್ಣಂ ಇದಂ, ಇದು ಪೂರ್ಣ. ಇದ್ಯಾವುದಿದು? ಸೃಷ್ಟಿ. ಸೃಷ್ಟಿಯು ಪೂರ್ಣ, ಪರಮಾತ್ಮನು ಪೂರ್ಣ. ಪೂರ್ಣ ಪೂರ್ಣ ಮುದಚ್ಯತೆ. ಪೂರ್ಣದಿಂದ ಕಳೆದ್ರೆ ಪೂರ್ಣ ಉಳಿತದೆ, ಪೂರ್ಣದಿಂದ ಪೂರ್ಣಕ್ಕೆ ಸೇರಿಸಿದ್ರೆ ಝೀರೋ ಇದ್ದಂಗೆ. 0 ಏನು ನೋಡುವಾಗ ಒಂದು 10 0 ಸೇರಿಸಪ್ಪ, ಹೆಚ್ಚಾಯ್ತಾ? ಒಂದು 100 0 ಬರೀರಿ, ಬೆಲೆ ಬದಲಾಯ್ತಾ? ಇಲ್ಲ, ಅಷ್ಟು 0 ಹಳಸಿ ಸುಮ್ಮನೆ ಕೊಡ್ರಿ, ಒಂದೇ 0 ಇಟ್ಕೊಳ್ರಿ. 0 0. ಅದ್ರ ಹಿಂದೆ ಏನಾದ್ರು ಸೇರಿದ್ರೆ ಅಷ್ಟೇ ಅದಕ್ಕೆ ಅಂಕಿ. 1 2 3 ಸೇರಿದ್ರೆ ಅದು 10 20 30 ಆಗುತ್ತೆ. ಇಲ್ಲದ್ರೆ 0 0. ಹಾಗೆ ಪರಮಾತ್ಮ ಪೂರ್ಣ, ಜಗತ್ತು ಪೂರ್ಣ. ಅದಕ್ಕೆ ಅವನೇನಂತಾನೆ, ಇಂತಹ ಜಗತ್ತಿನಲ್ಲಿರುವಾಗ ಈ ಜಗತ್ತಿನಲ್ಲೂ ಪರಮಾತ್ಮ ಇದ್ದಾನೆ ಅಂತ ಅವನು ಹೇಳೋದು. ಈಶಾವಾಸ್ಯಂ ಇದಂ ಸರ್ವಂ, ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ್ ತೇನ ತ್ಯಕ್ತೇನ ಭುಂಜೀತಾ ಮಾಗ್ರದ ಕಸ್ಯ ಸ್ವಿಧನಂ. ಬಹಳ ಅದ್ಭುತವಾದ ಶ್ಲೋಕ. ಎಮರ್ಸನ್ ಅಂತ ಒಬ್ಬ ಕವಿ, ಲೇಖಕ, ಹೆಸರು ಕೇಳಿರ್ತಿದ್ರಲ್ಲ, ಎಮರ್ಸನ್. ಕಾಲೇಜಿಗೆ ಅವನ ಪದ್ಯಗಳು ಏನಾದ್ರು ಇಟ್ಟಿರ್ಬೋದು. ಎಮರ್ಸನ್ ಭಾರತಕ್ಕೆ ಬಂದಿದ್ದೋ ಬಿಟ್ಟಿದ್ದೋ ಗೊತ್ತಿಲ್ಲ ನನಗೆ, ಆದರೆ ಭಾರತೀಯ ಸಂಸ್ಕೃತಿಯನ್ನು ತುಂಬ ಪ್ರೀತಿಸ್ತಾ ಇದ್ದ. ಅವನಿಗೆ ಈ ಶ್ಲೋಕ ಸಿಗುತ್ತೆ, ಈ ಶ್ಲೋಕದ ಅರ್ಥ ಆಗತ್ತೆ ಅವನಿಗೆ. ಈಶಾವಾಸ್ಯಂ ಇದಂ ಸರ್ವಂ ಅಂದರೆ ಇದರ ಅರ್ಥ ನೀವು ತಿಳ್ಕೊಂಬಿಡಿ. ಈ ಎಲ್ಲದರಲ್ಲಿಯೂ ಇದು ಈಶನ ವಾಸಸ್ಥಾನ. ಬರೀ ದ್ಯಾಮಗಳಿಲ್ಲ, ನಿಮ್ಮ ಮನೆಗೆ, ನಿಮ್ಮ ಜಗಲಿಗೆ, ನಿಮ್ಮ ದನ ಕೊಟ್ಟಿಗೆಗೆ, ಎಲ್ಲ ಕಡೆಗೂ ಸರ್ವವು, ಜಗತ್ತಿನಲ್ಲೆಲ್ಲವೂ ಈಶಾವಾಸ್ಯಂ ಇದಂ ಸರ್ವಂ. ಸರ್ವಂ ಅಂದರೆ ಎಲ್ಲವೂ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ್. ಒಂದು ಸ್ವಲ್ಪನೂ ಖಾಲಿ ಬಿಟ್ಟಿಲ್ಲ ಅಂತ. ಜಗತ್ ಅಜಗತ್ ಅಂದರೆ ಚಲಿಸುವ, ಚಲಿಸದೇ ಇರುವ ಎಲ್ಲದರಲ್ಲಿಯೂ ಪರಮಾತ್ಮನ ವಾಸಸ್ಥಾನ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ್ ತೇನ ತ್ಯಕ್ತೇನ ಭುಂಜಿತಾ. ಯಾಕಪ್ಪ? ಅವನು ಕೊಟ್ಟಿದ್ದನ್ನು ಅವನಿಗೆ ಕೊಟ್ಟು ತಿನ್ನು. ತೇನ ತ್ಯಕ್ತೇನ ಭುಂಜಿತ. ಭುಂಜಿಸೋದನ್ನು ಊಟ ಮಾಡೋದು. ಊಟಕ್ಕೆ ಕೂತ್ಕೊಂಡಾಗ ಅವನದನ್ನು ಅವನಿಗೆ ಕೊಡು, ಅಂದರೆ ಧ್ಯಾನ ಮಾಡು, ಸ್ವಲ್ಪ ಎಡೆ ಮಾಡು, ಅವನನ್ನ ಧ್ಯಾನ ಮಾಡು, ನೆನೆಸು. ಅವನು ಕೊಟ್ಟಿದ್ದಾನೆ. ಏನ್ರ ಹುಡುಗ, ನಿಮ್ಮ ಅಕ್ಕಿ, ಜೋಳ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಎಲ್ಲ ಅವನೇ ಕೊಟ್ಟಿರೋದು, ಹೌದಾ ಅಥವಾ ಅಲ್ವಾ? ಮತ್ತು ಅಕ್ಕಿ ಸಿದ್ದರಾಮಯ್ಯ ಕೊಟ್ಟಿರೋದು ಹಂಗೇನಾರು ಇದೆಯಾ? ಅದಕ್ಕೆ ರಾಮನಾಥ ಅವ್ರು ಹೇಳ್ತಾರೆ, ಚಂದ್ರದಾಸ ಮೇಲೆ ಹೇಳ್ತಾರೆ, ನೀಶ ನೀಯದೆ ಮಾನೀಶ ನೀವನೇ. ಎಷ್ಟು ಜನ ಹೇಳ್ತಾರೆ ನೋಡ್ರಿ. ನೀನು ಈಶ ಕೊಡ್ಲಾರದೆ ಮಾನೀಶ, ಮಾನೀಶನ ರಾಜ. ನೀನು ಈಶ ನೀಯದೆ ಮಾನೀಶ ನೀವನೇ. ನೀನು ಈಶ ಕೊಡ್ದಾದ್ರೆ ಮಾನೀಶ ಏನು ಕೊಡ್ತಾನಪ್ಪ? ಕೊಡಂಗಿಲ್ಲ. ಆದ್ದರಿಂದ ನೀನು ಅವನ ಮನಸ್ಸಿನಲ್ಲಿ ಹೋಗು, ಕೊಡಿಸೋದ್ರಿಂದ ನಿನಗೆ ಶರಣ ಅಂತೀನಿ ನಾನು ಅಂತ. ಅದಕ್ಕೆ ಎಲ್ಲವನ್ನೂ ಕೊಟ್ಟವನ ಪರಮಾತ್ಮ. ಅದಕ್ಕೆ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತಿ ಹರಿವು ಸಾಗರವೆಲ್ಲ ನಿಮ್ಮ ದಾನ. ಅದಕ್ಕೆ ಅವನೇಂತ ಉಪನಿಷತ್ ಋಷಿ, ಯತ್ಕಿಂಚ ಜಗತ್ಯಾನ್ ಜಗತ್ ತೇನ ತ್ಯಕ್ತೇನ ಭುಂಜಿತ. ಅವನು ಕೊಟ್ಟಿದ್ದನ್ನು ಅವನಿಗೆ ಕೊಟ್ಟು ಉಪಯೋಗಿಸಪ್ಪ, ತಿನ್ನು. ಮಾಗ್ರಹ ಕಸ್ಯ ಸಿದ್ಧನ. ಯಾಕಪ್ಪ ಕೆಟ್ಟ ದೃಷ್ಟಿಯಿಂದ ಯಾಕೆ ನೋಡ್ತೀಯ? ಮಾಗ್ರದ, ಗ್ರದ ಅಂದ್ರೆ ಹದ್ದು. ಹದ್ದು ನೋಡಿದೀನಿ ಮಕ್ಕಳೇ? ನೋಡಿದೇನೆ? ಭಾಳ ದೊಡ್ಡ ಪಕ್ಷಿ ಇರ್ತದಲ್ಲ, ಅದು ಬರೀ ಕೆಟ್ಟದನ್ನೇ ನೋಡ್ತಿರ್ತದಂತೆ. ನಮ್ಮ ಮಾಂಸ ತುಂಡಬೇಕದಕ್ಕೆ.
ಅಥವಾ ಒಟ್ಟು ಹಾವು ಬೇಕಾದಕ್ಕೆ. ಯಾಕೆ ಹದ್ದಿನ ದೃಷ್ಟಿ ಬಿಡ್ತೀಯ ಅಂದರೆ ಏನು ಒಳ್ಳೆಯದನ್ನೆಲ್ಲ ಬಿಡೋದು, ಕೊಳತಿದ್ದು ಕೆಟ್ಟಿದ್ದು ಶವಗಿವ ಇದ್ರೆ ಅಲ್ಲ ಪಾಪ, ಅದು ಕೆಟ್ಟದ್ದು ಅಂತಲ್ಲ, ಅದಿದೆ ಅಂತ ಜಗತ್ತು ಸ್ವಚ್ಛ ಐತಿ. ಇಲ್ಲಿ ಒಂದು ಉದಾಹರಣೆ ಕೊಡ್ತಾನೆ ಅವನು. ಹದ್ದಿನ ದೃಷ್ಟಿ ಹಾಕ್ಬಿಡ್ತೀಯಪ್ಪ ನೀನು, ಹದ್ದಿನ ಥರ ಆಗ್ಬೇಡ, ಒಳ್ಳೆಯದನ್ನು ನೋಡು, ಎಲ್ಲ ಕಡೆ ದೇವರನ್ನೇ ಕಾಣು ಅಂತ ಹೇಳೋದು. ನೋಡಿ, ಇದು ಎಷ್ಟು ಸಾವಿರ ವರ್ಷದಿಂದ ಹೇಳಿರೋದು? ಒಂದು 15-20 ಸಾವಿರ ವರ್ಷದಿಂದ. ಅವಾಗ ಇನ್ನು ಇಂಗ್ಲೆಂಡು ಅಮೇರಿಕ ಹೆಸರೇ ಹುಟ್ಟಿರಲಿಲ್ಲ. ಅಷ್ಟೇ ಅಲ್ಲ, ಅಲ್ಲಿ ಇನ್ನೂ ಮನುಷ್ಯರೇ ಹುಟ್ಟಿದ್ರಲ್ಲೂ ಗೊತ್ತಿಲ್ಲ, ಮನುಷ್ಯರೇ ಇರಲಿಲ್ಲ. ಅವಾಗಿನ್ನೂ ಕಾಡು ಜನ, ಕೋತಿ ಗೋರಿಲ್ಲಗಳಿದ್ವಿ ಅಲ್ಲೆಲ್ಲ ಅಷ್ಟೇ. ಅವಾಗ ಪ್ರಾಯಶಃ ಇರ್ಬೋದು, ಅಥವಾ ಅಲ್ಲೂ ವಿಕಾಸ ಆಗಿತ್ತು ಗೊತ್ತಿಲ್ಲ. ಮಾನವ ಜನಾಂಗ ವಿಕಾಸ ಆಗಿತ್ತು ಉಲ್ಲೇಖಗಳು ಸಿಗೋದಿಲ್ಲ ಸಾಮಾನ್ಯ 20-25 ವರ್ಷದಿಂದ, 1000 ವರ್ಷದಿಂದ, ಅಥವಾ ಗೊತ್ತಿಲ್ಲ ನಮಗೆ. ಇದೇ ಆಗಿತ್ತು, ಹಿಂಗೆ ಆಗಿತ್ತು ಭೂಮಿಯಿಂದ ಯಾವ ಇತಿಹಾಸಕಾರನ ಕೈಲೂ ಹೇಳೋಕ್ಕಾಗಲ್ಲ. ಎಮರ್ಸನ್ ಬಗ್ಗೆ ಹೇಳ್ತಿದ್ನಲ್ಲ, ಈಗ ಅರ್ಥ ಆಯ್ತಿದ್ದು ಶ್ಲೋಕ. ಈ ಜಗತ್ತೆಲ್ಲವೂ ಈಶನ ವಾಸಸ್ಥಾನ, ಎಲ್ಲವನ್ನೂ ಕೊಟ್ಟಿರುವವನು ಅವನೇ, ಅವನು ಕೊಟ್ಟಿದ್ದನ್ನು ಅವನ ಸ್ಮರಣೆಯಲ್ಲಿ ಉಪಯೋಗಿಸು ಅಥವಾ ಊಟ ಮಾಡು. ಕೆಟ್ಟ ದೃಷ್ಟಿಯನ್ನು ಬಿಡಬೇಡ, ಕಳ್ಳ ದೃಷ್ಟಿಯನ್ನು ಬಿಡಬೇಡ. ಕೃತ ಮಹಾಕೃತ ಕಸೆ. ಇನ್ನೊಂದು ಬೇಕಾದ್ರೆ ಏನಿರ್ಬೋದು, ನಿನ್ನ ಮನುಷ್ಯನ ದೃಷ್ಟಿ ಏನಿರುತ್ತೆ ಅಂದರೆ ತನ್ನ ಹತ್ರ ಬಿಡೋದು, ತನ್ನ ಹತ್ರ ಏನಿಲ್ಲೋ ಅದನ್ನೇ ಕಿತ್ಕೊಳ್ಳೋಕ್ಕೆ, ನೋಡೋಕ್ಕೆ, ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋದು. ಇದು ಮಹಾಕೃತ, ಇದು ಗೃದ್ರ ದೃಷ್ಟಿ. ಹಂಗೆ ಮಾಡಬೇಡಪ್ಪ ಅಂತ ಹೇಳಿ ಈ ಶ್ಲೋಕದ ಅರ್ಥ ಅವನಿಗೆ ಆಗುತ್ತೆ. ಹಾಗೆ ಎಮರ್ಸನ್ ಅವನನ್ನು ಮಾತು ಹೇಳಿದನು ಏನಂದರೆ, ಇಡೀ ಜಗತ್ತಿನಲ್ಲಿರುವ ಎಲ್ಲ ಧರ್ಮಗ್ರಂಥಗಳು ಅಂತ, ಇಡೀ ಜಗತ್ತಿನಲ್ಲಿರುವ ಎಲ್ಲ ಧರ್ಮಗ್ರಂಥಗಳು ಯಾವುದೋ ಕಾರಣಕ್ಕೆ ಸುಟ್ಟು ಹೋದ್ರೆ, ಬೆಂಕಿ ಹಚ್ಚಿರಿ ಅಂತ ಹೇಳ್ದಂಗೆ ಗೊತ್ತಾಯ್ತಲ್ಲ, ಸುಟ್ಟು ಹೋಗಿ ಇದೊಂದೇ ಒಂದು ಶ್ಲೋಕ ಉಳ್ಕೊಂಡ್ರೂ ಸಾಕು, ಹೊಸ ಧರ್ಮ ಹುಟ್ಕೊಡುತ್ತೆ ಅಂತ. ಇದೊಂದೇ ಒಂದು ಶ್ಲೋಕದಿಂದ ಹೊಸ ಧರ್ಮ ಹುಟ್ಟುತ್ತೆ, ತೊಂದರೆ ಇಲ್ಲ ಅಂತ ನಾವು. ಅಂದರೆ ಇಂಥ ಅದ್ಭುತ ಶ್ಲೋಕವನ್ನು ಕೊಟ್ಟರು. ಯಾಕೆ ನಾನು ಈ ವಚನವನ್ನು ಈ ಶ್ಲೋಕವನ್ನು ನಿಮ್ಗೆ ಹೇಳ್ತಿದ್ದೀನಿ ಅಂದರೆ, ಶರಣರು ತೋರಿಸಿದ ದೇವರ ಕಲ್ಪನೆ, ಶರಣರು ಉಪದೇಶಿಸಿದ ದೇವರ ಕಲ್ಪನೆಗೂ ಉಪನಿಷತ್ಕಾರರು ಹೇಳಿದ ದೇವರ ಕಲ್ಪನೆಗೂ ತುಂಬ ಹತ್ರ. ಅದಕ್ಕೆ ರಂಗನಾಥ್ ದಿವಾಕರ್ ಅಂತಿದ್ರು, ಸಾಲಾರ್ ದಿವಾಕರ್ ಅಂತ ಹೇಳಿ ಬ್ರಾಹ್ಮಣ ಪಂಡಿತರು, ಬ್ರಾಹ್ಮಣರು, ಪಕ್ಕಾ ಬ್ರಾಹ್ಮಣರು. ಅವ್ರು ಹೇಳ್ತಿದ್ರು, ಕನ್ನಡದ ಉಪನಿಷತ್ತುಗಳು, ವಚನಗಳಂದರೆ ಕನ್ನಡದ ಉಪನಿಷತ್ತುಗಳು. ಇನ್ನೊಂದು ಮಾತು ಹೇಳ್ತಾರೆ ಅವರು, ಬ್ರಾಹ್ಮಣರಾಗಿ ಒಂದು ಸತ್ಯವನ್ನು ಹೇಳ್ತಾರೆ ಅವರು, ಉಪನಿಷತ್ತಿನಲ್ಲಿರುವುದೆಲ್ಲ ವಚನ ಸಾಹಿತ್ಯದಲ್ಲಿದೆ. ಉಪನಿಷತ್ತಿನಲ್ಲಿರೋದೆಲ್ಲ ವಚನ ಸಾಹಿತ್ಯದಲ್ಲಿದೆ, ವಚನ ಸಾಹಿತ್ಯದಲ್ಲಿರೋದು ಉಪನಿಷತ್ತಿನಲ್ಲಿ ಇಲ್ಲ ಅಂದ್ಬಿಡ್ತಾರೆ ಅವ್ರು ಹೇಳಿರೋ ಮಾತಿದು. ನಾನು ಲಿಂಗಾಯತರು ಯಾರು ಹೇಳ್ತಿರೋದಲ್ಲ, ಇದು ವಚನ ಸಾಹಿತ್ಯದಲ್ಲಿರೋದು ಉಪನಿಷತ್ತಿನಲ್ಲಿ ಇಲ್ಲ ಅಂತ ಹೇಳ್ತಾರೆ. ಎಂಥ ಪ್ರಾಮಾಣಿಕ ಮಾತಿರ್ತಕ್ಕಂಥದ್ದು ಅಂದರೆ, ನಾವಿಲ್ಲಿ ತಿಳ್ಕೋಬೇಕು, ಉಪನಿಷತ್ತುಗಳಲ್ಲಿ ಜಾತಿ, ಧರ್ಮ, ಕುಲ, ಗೋತ್ರ, ಈ ಶೈವ ವೈಷ್ಣವ ಹೊಡೆದಾಟ ಯಾವುದೂ ಇಲ್ಲ. ಅಲ್ಲಿ ಯಾವುದೂ ಇಲ್ಲ. 8-10 ಉಪನಿಷತ್ತುಗಳಿದಾವಲ್ಲ, ಎಲ್ಲೂ ಕೂಡ ಹೊಡೆದಾಟಗಳು ನಮ್ಮದೇ ಶ್ರೇಷ್ಠ, ನಿಮ್ಮದೆಲ್ಲ ಮುಗಿಸ್ತೀನಿ, ನಿಮ್ಮೆಲ್ಲ ಮುಗಿಸ್ಬಿಡೋಣ ಸಾಧ್ಯವಾದಷ್ಟು ಬೇಗ ಅನ್ನೋಂಥ ಮಾತುಗಳು ಎಲ್ಲೂ ಬರೋದು. ಇದು ವಚನ ಸಾಹಿತ್ಯ. ಅನುಭವ ಮಂಟಪದಲ್ಲಿ ಶರಣರು ಪ್ರಯತ್ನ ಪಟ್ಟಿದ್ದು ಇದಕ್ಕೋಸ್ಕರ. ಅದೇ ಇವತ್ತು ಮಧ್ಯಾಹ್ನ ಬಳಸ್ತಿರ್ಬೇಕಾದ್ರೆ ನನ್ನೊಂದು ಕಲ್ಪನೆ ಬಂತು, ಅಲ್ಲ ದೇವರು ಯಾಕೆ ದೇವರಿಗೆ ಇಷ್ಟ ಆಗಲಿಲ್ಲ? 36 ವರ್ಷಗಳ ಕಾಲ, 27 ವರ್ಷ ಅಂತೂ ಅನುಭವಗೋಷ್ಠಿ ನಡೀತು. 2 ಸಾರಿ ಸೇರ್ಕೊಳ್ತಿದ್ರು, 3 ಸಾರಿ ಸೇರ್ಕೊಳ್ತಿದ್ರು. ಬೆಳಿಗ್ಗೆ 3 ಗಂಟೆಗೆ 4 ಗಂಟೆಗೆ ಎದ್ದೇಳ್ತಿದ್ರು, ರಾತ್ರಿ 10-11 ಗಂಟೆಗೆ ಮಲಗ್ತಿದ್ರು, ಒಂದು 3 ತಾಸು 4 ತಾಸು ನಿದ್ದೆ ಮಾಡ್ತಿದ್ರು. ಬಾಕಿಯಂತೆ ಎಲ್ಲ ಸಮಯವನ್ನು ಕೊಟ್ಟು ವಚನಗಳ ಕಟ್ಟು ತಯಾರು ಮಾಡಿ ದೊಡ್ಡ ದೊಡ್ಡ ಮಠಗಳು, ಮಹಾಮನೆಗಳನ್ನು ಕಟ್ಟಿ ಎಲ್ಲವನ್ನೂ ಮಾಡಿದರು. ಅಂತಹ ಕಲ್ಯಾಣ ಕೆಲವೇ ವರ್ಷಗಳಲ್ಲಿ ಅದರ ಕುರುಹು ಇಲ್ಲದೆ ನಾಶ ಆಗೋಗ್ಬಿಡ್ತಲ್ಲ. ಯಾಕೆ ಇಷ್ಟ ಆಗಲಿಲ್ಲ ಪರಮಾತ್ಮನಿಗೆ? ಯಾರಿಗೆ ಅನ್ಯಾಯ ಮಾಡಿದ್ರು, ಯಾರಿಗೆ ದ್ರೋಹ ಮಾಡಿದ್ರು, ಯಾರ ಮೇಲೆ ಯುದ್ಧಕ್ಕೆ ಹೋಗಿದ್ರು? ಏನಿಲ್ಲ, ಶಾಂತಿ ಶಾಂತಿ ಶಾಂತಿ.
ಇನ್ನು ಯಾರಾದ್ರೂ ತಮಗೆ ಬೈದ್ರೆ ಬೈಸ್ಕೊಂಡು ಬರ್ತಿದ್ರು, ಏನು ಬೈದವರೆನ್ನ ಬಂಧುಗಳೆಂಬೆ ಅಂತಿದ್ರು. ಇಂಥ ಕಲ್ಯಾಣನೂ ಕೆಟ್ಟೋಯ್ತಲ್ಲ. ಅಂದ್ರೆ ಅದಕ್ಕೆ ಒಬ್ಬರು ಯಾರೋ ಈ ಹಡಪದ ಲಿಂಗಮ್ಮ ತಾಯಿನೋ ಲಕ್ಕಮ್ಮ ತಾಯಿನೋ ಮೊಳಗೆ ಮನೆಯವರು ಹೇಳ್ತಾರೆ, ಇದು ಕರ್ಕಶದ ಜಗ, ಈ ಜಗ ಕರ್ಕಶದ ಜಗ, ಶಾಂತ ಜಗ ಅಲ್ಲ ಇದು. ಶಾಂತ ಜೀವಿಗಳಿಗೆ ಬೆಲೆ ಕೊಡ್ತಕ್ಕಂಥದ್ದಲ್ಲ ಇದು. ಗಲಾಟೆ, ಯುದ್ಧ, ಕೋಪ, ತಾಪ, ಹೊಡೆದಾಟ, ಬಡದಾಟ ಇದ್ರೆ ಈ ಜಗತ್ತಿಗೆ ಬಹಳ ಖುಷಿ ಕಾಣಿಸ್ತದೆ. ನೋಡಿರ್ತಾರೆ, ಇಲ್ಲಿ ನಾವು ಭಜನೆ ಮಾಡಿಸ್ತೀವಿ, ಪ್ರಾರ್ಥನೆ ಮಾಡಿಸ್ತೀವಿ ಅಂದರೆ ನಿಮ್ಮೂರಲ್ಲಿ ಬಹಳ ಜನಸಂಖ್ಯೆ ಎಷ್ಟು, ಬೇಕಾದ್ರೆ ಇಲ್ಲಿ ಏನಾದರೂ ಒಂದು ನಡಿಬಾರ್ದ ಕೆಲಸ ನಡೀಬೇಕಾದ್ರೆ ಬರ್ಲಾರ್ದವ್ರು ನಿಮ್ಮೂರಿಗೆ ಬರಲಿ, ನಡಿಬಾರದು ನಡೀಲಿ, ಏನು ಯಾವುದಕ್ಕೂ ಜಾಗ ಪೊಲೀಸರು ಬರ್ಬೇಕು, ಅವ್ರು ನಿಯಂತ್ರಣ ಮಾಡಕ್ಕೆ ಪೊಲೀಸರು ಬರ್ಬೇಕು. ಅಂದರೆ ಎಂಥ ವಿಚಿತ್ರ. ಈ ಕಾಲಕ್ಕಲ್ಲ, ಆ ಕಾಲಕ್ಕೂ ಹಂಗೆ ಆಯ್ತಲ್ಲ. ಎಷ್ಟು ಒಳ್ಳೆ ಕಾಲ ಇತ್ತು. ಬಸವಣ್ಣ ಕಲ್ಯಾಣವನ್ನು ಕೈಲಾಸವನ್ನಾಗಿ ಮಾಡಿದಂಥವ್ರು. ಅದೇ ವಿಚಿತ್ರ ಜಗತ್ತು. ಆದ್ದರಿಂದ ಪರವಾಗಿಲ್ಲ, ಆದರೂ ಶರಣರು ನಮಗೆ ಭರವಸೆ ಕೊಡ್ತಾರೆ. ಅಜ್ಜಿದರು ಯಾಕೆ ಇಲ್ಲಿ ಮಾತಾಡಕತ್ತೀವಿ ಅವ್ರು ಕೇಳ ಅದಕ್ಕೆ ಇಲ್ಲಿ ಹೇಳ್ತಾರೆ ಅವರು, ಬಿತ್ತಿದ ಬೀಜ ಕೆಟ್ಟಿತ್ತೇನ ಬೇಡ, ಮುಂದಿನ ಫಲದಲ್ಲಿ ಅರಸಿಕೋ. ಬೀಜ ಬಿತ್ತಿದ್ವಿ ನಾವು, ಶಾಂತಿ, ಸಮಾಧಾನ, ಸಮತೆ, ಭಕ್ತಿ, ಪ್ರೀತಿ, ಕಾಯಕ, ದಾಸೋಹದ ಬೀಜ ಬಿತ್ತಿದ್ದೀವಿ. ಇವು ಕೆಟ್ಟೋಗಲ್ಲ, ಮುಂದಿನ ಫಲದಲ್ಲಿ ಅರಸಿಕೋ. ಅದಕ್ಕೆ ಇಷ್ಟೆಲ್ಲ ಕಾರ್ಯಕ್ರಮಗಳು ನಡೀತದೆ. ಇದ್ದಾರೆ ಶರಣರ ಅನುಯಾಯಿಗಳು ಇದ್ದಾರೆ, ಇಲ್ಲ ಅಂತೇನಿಲ್ಲ. ಆದರೆ ಎಷ್ಟಿರ್ಬೇಕಾಗಿತ್ತೋ, ಎಷ್ಟು ಕೆಲಸ ಆಗಬೇಕಾಗಿತ್ತೋ ಅಷ್ಟಾಗ್ತಿಲ್ವಲ್ಲ ಅಂತ ನೋವಾಗ್ತಷ್ಟೆ. ಇಷ್ಟೇ. ಹೀಗೆ ಅನುಭವ ಮಂಟಪದಲ್ಲಿ ಹೇಳಿದ ದೇವರ ಏನು ಮಳೆ ಬರ್ತಿದೆಯಾ? ಒಳಗಡೆ ಬಂದ್ಬಿಡಿ, ಇನ್ನೊಂದು ಸ್ವಲ್ಪ ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಳಗಡೆ ಕರೀರಿ, ಜಾಗ ಇದೆ, ಬನ್ನಿ ಒಳಗಡೆ ಬನ್ನಿ. ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೆ ಬನ್ನಿ. ಇನ್ನೂ ಒಳ್ಳೇದೇ, ನೀವು ಹತ್ತತ್ರ ಕೂತ್ರು ಭಾಳ ಜನ ಕಾಣಿಸ್ತೀವಿ. ಬನ್ನಿ ಮಕ್ಕಳು, ನೀವು ಒಂಚೂರು ಈ ಕಡೆ ಹಿಂದೆ ಮುಂದೆ ಜಾಗ ಇದೆ, ಬರೀ ದ್ಯಾಮೋನ ಹತ್ರಕ್ಕೆ ಬರ್ರಿ. ಯಾಕೆ ಬೇಜಾರು ಮಾಡ್ಕೊಳ್ಳೋ ಒಳಗಡೆ ಬನ್ನಿ. ಹೀಗೆ ಅಂದ್ರೆ ಯಾಕೆ ನಾನು ಇದನ್ನ ಪ್ರಸ್ತಾಪ ಮಾಡಿದೆ ಅಂದ್ರೆ, ಅನುಭವ ಗೋಷ್ಠಿಯಲ್ಲಿ ಹೇಳಿದ ದೇವರ ಕಲ್ಪನೆಯೂ ಕೂಡ ಉಪನಿಷತ್ತಿಗೆ ಸಮೀಪ ಇದೆ. ಒಬ್ಬರು ಹೇಳ್ತಾರೆ, ಏನು ಬಹಳ ಅದ್ಭುತವಾದ ಹೇಳ್ತಾರೆ, ತ್ರಿಶೂಲ ಡಮರುಗವಿಲ್ಲ, ಋಷಿಗಳ ಒಡನೆ ಇದ್ದಾತನಲ್ಲ, ರುಂಡಮಾಲಿಗನಲ್ಲ. ಇವರು ಶಿವನ್ನ ಆ ಥರ ಎಲ್ಲ ಮಾಡಿಟ್ಬಿಟ್ಟಿದ್ರಲ್ಲ, ಆ ಥರದವನಲ್ಲ ಅವನು. ಹೆಸರಿಲ್ಲದ ಆತಂಗೆ ಏನು ಹೆಸರು ಕೊಡ್ತೀರಪ್ಪ ಅಂತ ಕೇಳ್ತಾರೆ. ಇನ್ನು ಬಸವಣ್ಣವಂತೂ ಹೇಳ್ಬಿಟ್ಟಿದ್ದಾರೆ. ನೆನೆ ಬಸವಣ್ಣಂತ ಹೇಳಿದ್ರೆ, ಎಂತೆತ್ತ ನೋಡಿದಂತ ನೀನೇ ದೇವ, ಸಕಲ ವಿಸ್ತಾರದವು ನೀನೇ ದೇವ, ವಿಶ್ವತಶ್ಚಕ್ಷು, ವಿಶ್ವತ್ವ ಮುಖ, ವಿಶ್ವತ್ವ ಬಾಹು, ವಿಶ್ವತಃ ಪಾದ, ಎಲ್ಲವೂ ನೀನೇ. ಅಮೂಲ್ಯನು, ಅಪ್ರಮಾಣನು, ಅಗೋಚರಲಿಂಗವು. ಎಂತ ಅದ್ಭುತವಾಗಿ ವರ್ಣಿಸ್ತಾರೆ ನೋಡಿ. ಮತ್ತೆ ಜಗದಗಲ, ಇವೆಲ್ಲ ವಚನಗಳಿಗೆ ಗೊತ್ತಿದೆ. ಅಂದ್ರೆ ಇದೆಲ್ಲ ದೇವರ ಕೃಪೆ, ದೇವರನ್ನು ವರ್ಣಿಸ್ತಕ್ಕಂಥದ್ದು. ಮತ್ತೆ ಹಾಗಾದ್ರೆ ಆ ದೇವರನ್ನು ನೀವು ಎಲ್ಲಿ ಕಾಣಬೇಕಪ್ಪ ಅಂದ್ರೆ, ಗುರು ಹಿರಿಯರಲ್ಲಿ, ತಾಯಿ ತಂದೆಗಳಲ್ಲಿ, ಪರಸ್ಪರರಲ್ಲಿ, ಅಣ್ಣ ತಮ್ಮನಲ್ಲಿ, ಎಲ್ಲರಲ್ಲೂ ಪರಮಾತ್ಮನ ಕಾಣೋದಕ್ಕೆ ಪ್ರಯತ್ನ ಮಾಡಿ. ಇದೇ ಶರಣ ಹೇಳ್ತಕ್ಕಂಥ. ಹೀಗೆ ಅನುಭವ ಗೋಷ್ಠಿ ನಡೀತಾ ಇದೆ. ಒಬ್ಬ ಬಂದು ಹೇಳ್ದ, ಆ ಶರಣ ಏನು ಮಾದೇವಕ್ಕನ್ನು ಮಾತಾಡ್ಸಿದ್ನಲ್ಲ, ಅವನು ಬಂದು ಹೇಳ್ದ, ಮಾದೇವಿಯರ ಆಗಮನ ಆಯಿತು, ತ್ರಿಪುರಾಂತಕ ಮಠದಲ್ಲಿ ಉಳ್ಕೊಂಡಿದ್ದಾರೆ, ಅಲ್ಲಿ ಉಳ್ಕೊಳ್ತೀವಿ ಅಂತ ಹೇಳಿದ್ದಾರೆ ಅಂತ ಅನುಭವ ವರದಿ ತಂದು ಕೊಟ್ಟು ಹೇಳ್ದ. ಎಲ್ಲರಿಗೂ ಖುಷಿ ಆಯಿತು. ಬಸವಣ್ಣವರು ಹೇಳಿದ್ರು, ಹಂಗಾರೆ ನಡೀರಿ, ಮಹಾದೇವಕ್ಕರನ್ನ ರಥದಲ್ಲಿ ಕರ್ಕೊಂಡು ಬರೋಣ, ಆರತಿ, ಆಮೇಲೆ ವಾದ್ಯ, ಮಂಗಳ ವಾದ್ಯ,
ಎಲ್ಲ ಸಿದ್ಧಪಡಿಸ್ಕೊಳ್ಳಿ ಅಂತ. ಆಮೇಲೆ ನೀಲಮ್ಮ ತಾಯಿ ಹೇಳಿದ್ರು, ನಾನು ಅಡಿಗೆ ತಯಾರು ಮಾಡ್ತೀನಿ, ವಿಶೇಷವಾದ ಪ್ರಸಾದ ತಯಾರು ಮಾಡೋಣ ಇವತ್ತು, ನನ್ನ ಮಗಳಿಗೆ ಉಳಿಸ್ಬೇಕು. ಯಾಕಂದ್ರೆ ಎಷ್ಟು ದಿನಗಳಿಂದ ಆಕೆ ಭಿಕ್ಷಾಟನದಲ್ಲೇ ಊಟ ಮಾಡ್ಕೊಂಡು ಬಂದಿದ್ದಾಳೆ, ಇವತ್ತು ವಿಶೇಷವಾದ ಊಟ ಮಾಡಿಸ್ಬೇಕು. ಅಕ್ಕನಾಗಮ್ಮ ಹೇಳ್ತಾರೆ, ಕರ್ಕೊಂಡು ಬಂದು ನಾನು ಬರ್ತೀನಿ, ಆಕೆಯನ್ನು ಕರ್ಕೊಂಡು ಬಂದು ಎಣ್ಣೆ ಸ್ನಾನ ಮಾಡಿಸೋಣ. ಎಣ್ಣೆ ತಿಕ್ಕಿ ತಲೆಗೆ, ಮೊದಲೇ ಕೇಳಿದ್ರೆಲ್ಲ, ಆಕೆ ಕೂದಲು ಬಹಳ ಎಲ್ಲ ಗೊತ್ತಿತ್ತು ಶರಣರಿಗೆ. ಕೂದಲು ಬಿಟ್ಟು ದಿಗಂಬರಿಯಾಗಿ ಹೊರಟಲು ಕೌಶಿಕನ ಅರಮನೆಯಿಂದ, ಎಲ್ಲ ವರದಿ ಬಂದಿತ್ತು ಅಲ್ಲಿಗೆ. ನಾವಾಗ ಒಬ್ಬೊಬ್ಬರು ಒಂದು ರೀತಿ ಮಡಿವಾಳ ಮಾಚಿದೇವರು ಹೇಳ್ತಾರೆ, ನಾನು ಮಡಿಬಟ್ಟೆ ತರ್ತೀನಿ, ತಗೊಂಡು ಬರ್ತೀನಿ, ನಡೆಮುಡಿ ಹಾಸ್ಕೊಂಡು ಬರೋಣ, ಅಲ್ಲಿಂದ ನಡೆಮುಡಿ ಮೇಲೆ ನಡೆಸ್ಕೊಂಡು ಬರೋಣ ಆ ಮಗಳನ್ನ. ಆವಾಗ ಇದ್ದಕ್ಕಿದ್ದಂಗೆ ಕಂಚಿನ ಕಂಠದಿಂದ ಹೇಳ್ತಾರೆ, ಶಾಂತಿ ಶಾಂತಿ. ಯಾರು ಏನು ಮಾಡ್ಬೇಕಾಗಿಲ್ಲ. ಯಾರು ಹೇಳ್ತಾರೆ? ಪ್ರಭುದೇವರು ಹೇಳ್ತಾರೆ, ಶಾಂತಿ ಶಾಂತಿ, ನೀವು ಯಾರು ಏನೂ ಮಾಡ್ಬೇಕಾಗಿಲ್ಲ. ಆಕೆಯನ್ನು ನಾನು ಸ್ವಾಗತ ಮಾಡ್ತೀನಿ ಅಂತ. ನಾವು ಹೇಗೆ ಸ್ವಾಗತ ಮಾಡ್ತೀರಾ ಅಂತ. ನೀವ್ಯಾರು ಹೋಗ್ಬೇಕಾಗಿಲ್ಲ ತ್ರಿಪುರಾಂತಕ ಮಠಕ್ಕೆ. ಉಡುತಡಿಯಿಂದ ಕಲ್ಯಾಣಕ್ಕೆ ಬಂದಿದ್ದಾಳೆ, ಕಲ್ಯಾಣದಿಂದ ತ್ರಿಪುರಾಂತಕ ಮಠಕ್ಕೆ ಬಂದಿದ್ದಾಳೆ ಅಂದ್ರೆ ಅನುಭವ ಮಂಟಪಕ್ಕೂ ತಾನೇ ಬರಲಿ. ಅಂಬಿಗರ ಚೌಡಯ್ಯನವರು ಅಂದ್ರು, ಇದು ಕಲ್ಲು ಹೃದಯದ ಅಪ್ಪಣೆ ಆಯ್ತಪ್ಪ ಅಂದ್ರು. ಮಡಿವಾಳ ಮಾಚಿದೇವರು ಎದ್ದು ನಿಂತ್ಕೊಂಡ್ರು. ಆ ಬಸವಣ್ಣವರು ಕರೆದ್ರು ಮಡಿವಾಳ ಮಾಚಿದೇವರು. ಅಂದ್ರೆ ಪ್ರಭುದೇವರಿಗೆ ವಿರುದ್ಧವಾಗಿ ಮಾತಾಡಬಾರ್ದು ಅಂತ ಬಸವಣ್ಣವರ ಇಚ್ಛೆ. ಏನಿಲ್ಲ, ನಾಳೆ ಬೆಳಗಿನ ಗೋಷ್ಠಿಗೆ ಎಲ್ರಿಗೂ ಬರೋದಕ್ಕೆ ತಿಳಿಸಿ. ನಾಳೆ ಬೆಳಗಿನ ಗೋಷ್ಠಿಗೆ ಶರಣರೆಲ್ಲರೂ ಸೇರಲಿ. ಮಹಾದೇವಿ ಕನ್ನಡ ಗೋಷ್ಠಿಯ ಮೂಲಕವೇ ಸ್ವಾಗತ ಮಾಡೋಣ. ಮಹಾದೇವಿ ಬರಲಿ ಅಂದ್ರು. ಎಲ್ಲರಿಗೂ ತಣ್ಣೀರು ಹಚ್ಚದಂಗಾಯ್ತು. ಉತ್ಸಾಹಕ್ಕೆ ತಣ್ಣೀರು ಹಚ್ಚಿಬಿಟ್ರು. ಆಮೇಲೆ ಎಲ್ಲರೂ ಚೆದರಿದ್ರು. ಮಡಿವಾಳ ಮಾಚಿದೇವರು ಅಂದ್ರು, ಬಸವಣ್ಣ ಬಂದು, ಬಸವಣ್ಣ ನಾನಂತೂ ಆಜ್ಞೆ ಉಲ್ಲಂಘಿಸ್ತೀನಿ, ನಡಿ ಹೋಗೋಣ, ಕರ್ಕೊಂಬರೋಣ ನಡಿ. ಇಲ್ಲ, ಆವಾಗ ಬಸವಣ್ಣ ಹೇಳ್ತಾರೆ, ಮಾಚಿದೇವ ಅವಸರ ಮಾಡಬೇಡಿ. ಪ್ರಭುದೇವರು ಸುಮ್ಮನೆ ಹೇಳೋದಿಲ್ಲ, ಅವ್ರದ್ದೇನೋ ಉದ್ದೇಶ ಇರುತ್ತೆ. ಆಮೇಲೆ ಅಕ್ಕನಾಗಮ್ಮನವರು ಎಲ್ಲರೂ ಸುಮ್ಮನೆ ಆದರು. ರಾತ್ರಿ ಪ್ರಸಾದ ಎಲ್ಲ ಮುಗೀತು. ಬಸವಣ್ಣನವರು ಹಾಗೆ ಎಲ್ಲ ಚರ್ಚೆ ಮಾಡ್ತಾ ಕೂತಿದ್ರು. ಪ್ರಭುದೇವರು ತಾವೇ ಬಸವಣ್ಣನ ಇದ್ದಲ್ಲಿಗೆ ಬಂದರು. ಬಸವಣ್ಣನ ಇದ್ದಲ್ಲಿಗೆ ಪ್ರಭುದೇವರು ಬಂದರು. ಯಾವಾಗಲೂ ಬರೋರಲ್ಲ, ಸಾಮಾನ್ಯವಾಗಿ ಬಂದು ಎಲ್ಲರೂ ಎದ್ದು ಅವ್ರ ಗೌರವ ಸೂಚಿಸಿದ್ರು. ಬಸವದೇವರು ಕೂತ್ಕೊಂಡ್ರು. ಬಸವಣ್ಣ, ನನ್ನ ಆಜ್ಞೆಯಿಂದ ನಿಮ್ಮೆಲ್ಲರಿಗೂ ನೋವಾಗಿದೆ ಅಂತ ಅನ್ಕೊಂತೀನಿ. ಖಂಡಿತವಾಗೂ ನಿಮ್ಮೆಲ್ಲರಿಗೂ ನೋವಾಗಿದೆ. ಇಲ್ಲ ಪ್ರಭುಗಳೇ, ತಾವು ಪರುಷದ ಗೊಂಬೆ, ನಾವೆಲ್ಲ ಕಬ್ಬಿಣ. ಪರುಷದ ಗೊಂಬೆ, ಅದ್ರ ಕೈಯಿಂದ ಆಶೀರ್ವಾದ ಮಾಡಿದ್ರು ಅಷ್ಟೇ, ಕಾಲಿನಿಂದ ಒದದ್ರು ಅಷ್ಟೇ. ಕಬ್ಬಿಣ ಏನಾಗುತ್ತೆ? ಬಂಗಾರ ಆಗುತ್ತೆ. ನೀವು ಸುಮ್ಮನೆ ಹೇಳೋರಲ್ಲ, ನಿಮ್ದೇನೋ ಉದ್ದೇಶ ಇರುತ್ತೆ. ನಿಮ್ಮಲ್ಲೂ ಕೆಟ್ಟ ಉದ್ದೇಶ ಇಲ್ಲ. ಮಹಾದೇವಿ ಅಕ್ಕ ನಿಮ್ಮ ಮೊಮ್ಮಗಳೇ, ಮಹಾದೇವಿ ನಿಮಗೂ ಮೊಮ್ಮಗಳೇ. ನಾವೆಲ್ಲ ಮಕ್ಕಳಾದ್ರೆ ಮಹಾದೇವಿ ನಿಮಗೆ ಮೊಮ್ಮಗಳು. ಮೊಮ್ಮಗಳನ್ನ ಅಜ್ಜ ದ್ವೇಷಿಸೋದು ಉಂಟಾ? ಆವಾಗ ಪ್ರಭುದೇವರು ಹೇಳ್ತಾರೆ, ಅಪ್ಪ ನಿನ್ನದು ಮಾತೃ ಹೃದಯ, ನಿನಗೆ ಆಜ್ಞೆ ಮಾಡೋದಕ್ಕೆ ನಾನು ಯಾರು? ನೀನು ಕೂರಿಸಿದ ಗೊಂಬೆ ನಾನು. ಶೂನ್ಯ ಪೀಠದ ಮೇಲೆ ನೀನು ಕೂರಿಸಿದೆಯಪ್ಪ, ನೀನು ಕೂರಿಸಿದ ಗೊಂಬೆ ನಾನು. ನಿನಗೆ ಆಜ್ಞೆ ಮಾಡೋನಲ್ಲ. ಆದರೆ ಮಹಾದೇವಿ ಸಾಮಾನ್ಯನಲ್ಲ. ಮಹಾದೇವಿ ವಿಶ್ವದಲ್ಲಿ 1000 ವರ್ಷಕ್ಕೊಮ್ಮೆನೋ, 10,000 ವರ್ಷಕ್ಕೊಮ್ಮೆನೋ, 1,00,000 ವರ್ಷಕ್ಕೊಮ್ಮೆನೋ ಉದಿಸತಕ್ಕಂಥ ಮಹಾಚೇತನ ಅದು. ಅದನ್ನು ಸ್ವಾಗತಿಸೋದು ಸಾಮಾನ್ಯ ರೀತಿಯಲ್ಲಿ ಸ್ವಾಗತಿಸೋದು ಬೇಡ. ಇನ್ನೂವರೆಗೆ ಹಚ್ಚೋಣ. ಅದು ಶುದ್ಧ ಬಂಗಾರ, ಅಪ್ಪಟ ವಜ್ರ. ನಾವು ಹೆಂಗೆ
ಹೊರಗೆ ಹಚ್ತೀವೋ ಹಾಗೆ ಪ್ರಕಾಶಿಸ್ತದೆ. ಹೇಗೆ ಸಾಣೆ ಹಿಡಿತೀವಿ, ವಜ್ರಕ್ಕೆ ಸಾಣೆ ಹಿಡಿತಾರೆ ಹಾಗೆ ಹೊಳಿತದೆ. ಅದರ ಹೊಳವು ಹೊಸ ವಚನಗಳು ಹುಟ್ಟುತ್ತವೆ. ಆದ್ರಿಂದ ಸುಮ್ಮನೆ ಸ್ವಾಗತಿಸ್ಕೊಂಡು ಬರೋದು ಬೇಡ. ಬೇರೆಯವರಿಗೆಲ್ಲ ಸ್ವಾಗತ ಮಾಡಿದ್ದೀವಿ. ರಾಜರುಗಳು ಬಂದರು, ರಾಣಿಯರು ಬಂದರು, ಶ್ರೀಮಂತರುಗಳು ಬಂದರು, ಭಿಕ್ಷುಕರು ಬಂದರು, ಜಂಗಮರು ಬಂದರು, ಎಲ್ಲರಿಗೂ ಸ್ವಾಗತ ಮಾಡಿದ್ದೀರಿ. ಮಹಾದೇವಿ ಅಕ್ಕನೇ ಸ್ವಾಗತ ಬೇರೆ ಥರ ಇರುತ್ತೆ ಅಂದರು. ಆಯಿತು ತಂದೆ, ನೀವು ಹೇಳೋದಂಗೆ ಆಗಲಿ. ಇನ್ನೊಂದು ವಿಚಾರ ಮಾಡಿದ್ದೀನಿ ಬಸವಣ್ಣ. ಏನು? ಮಹಾದೇವಿ ಅಕ್ಕನನ್ನ ಅನುಭವ ಮಂಟಪಕ್ಕೆ ಬರುವ ಮುಂಚೆನೆ ಪರೀಕ್ಷೆ ಕೊಡಬೇಕು. ಅದಕ್ಕೇನು ಮಾಡಬೇಕು ಅಂದ್ಕೊಂಡಿದ್ದೀರಾ? ನಮ್ಮಲ್ಲಿ ಯುವಕನು ಅತ್ಯಂತ ಚಲೋನವಾದಂಥ ಕಿನ್ನರಯ್ಯ ಅಂತ ಇದ್ದಾನೆ. ಕಿನ್ನರಿ ಬೊಮ್ಮಯ್ಯ ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ ಅಂತ. ಬಸವಣ್ಣವ್ರಿಗಿಂತ ಬಹಳ ಸಣ್ಣವನವನು. ಅಣ್ಣ ಅಂದ್ರೆ ವಯಸ್ಸಿನಿಂದ ಅಣ್ಣ ಅಂತಲ್ಲ, ಪ್ರೀತಿಯಿಂದ ಅಣ್ಣ ಅಂದಂಗೆ ಅಷ್ಟೇ. ಆ ಕಿನ್ನರಿ ಬೊಮ್ಮಯ್ಯನನ್ನ ಪರೀಕ್ಷೆಗೆ ಕಳಿಸೋಣ. ಇದು ಮಾತ್ರ ಬೇಡ ಅಂತ ಇಲ್ಲ, ಅದು ಚೊಕ್ಕ ಚಿನ್ನ. ಕಿನ್ನರಿ ಬೊಮ್ಮಯ್ಯನನ್ನು ಪರೀಕ್ಷೆಗೆ ಕಳಿಸ್ತೀವಿ ಅಂತ ಅಂತಾರೆ. ಆದರೂ ಮತ್ತಿನ್ನು ಪ್ರಭುದೇವರು ಒಂದು ಸಾರಿ ಎರಡು ಸಾರಿ ಹೇಳಿದ್ರೆ ಯಾರು ಮಾತಾಡೋದಿಲ್ಲ. ಕಿನ್ನರಿ ಬೊಮ್ಮಯ್ಯನ ಕರೆದರು, ಕಳಿಸಿದ್ರು. ಕಿನ್ನರಿ ಬೊಮ್ಮಯ್ಯ ಬಂದ. ನೀನು ಮಹಾದೇವಿಯನ್ನು ಪರೀಕ್ಷೆ ಮಾಡಬೇಕು. ಅವನನ್ನ ಯಾಕೆ ನಾನು ಅನುಭವ ಮಂಟಪದಲ್ಲಿ ಇಟ್ಕೋಬೇಕಂತ ಮಾಡಿದ್ರು, ಹೊರಗೆ ಹಾಕ್ಬೇಕಂತ ಮಾಡಿದ್ದೀನಿ. ನಾನು ಹೊರಗೆ ಹಾಕಂಗಿದ್ರೆ ಹಾಕ್ಬಿಡ್ರಿ, ಇವತ್ತೇ ನಾನು ಹೋಗ್ತೀನಿ. ಆದರೆ ಆ ತಾಯಿಯ ಪರೀಕ್ಷೆಗೆ ನಾನು ಹೋಗೋದಿಲ್ಲ ಅಂತ. ಇಲ್ಲಪ್ಪ ಹೋಗು. ಅಕ್ಕ ಸಾಲಿಗ ಬಂಗಾರವನ್ನು ಪರೀಕ್ಷಿಸ್ಬೇಕು. ನಿಜವಾಗಿ ಪೂರ್ವಾಶ್ರಮದಲ್ಲಿ ಕಿನ್ನರಿ ಬೊಮ್ಮಯ್ಯ ಅಕ್ಕ ಸಾಲಿಗನೇ ಗೊತ್ತಾಯ್ತಲ್ಲ. ಆಂಧ್ರ ಪ್ರದೇಶದವನು ಅಕ್ಕ ಸಾಲಿಗರ ಕೆಲಸ ಮಾಡ್ತಿರ್ತಾನೆ, ಬಂಗಾರದ ಕೆಲಸ ಮಾಡ್ತಿರ್ತಾನೆ. ಅವನು ಬಂಗಾರದ ಕೆಲಸ ಮಾಡ್ತಿರ್ಬೇಕಾದ್ರೆ ಗುರುಗಳೇನೋ ಒಂದು ವಸ್ತುನ ತಯಾರು ಮಾಡಕ್ಕೆ ಹೇಳ್ತಾನೆ. ವಸ್ತು ತಯಾರು ಮಾಡಕ್ಕೆ ಹೇಳ್ತಾನೆ, ಇವನು ತಯಾರು ಮಾಡ್ತಾನೆ. ಗುರುಗಳಿಗೆ ಅನುಮಾನ ಬಂದ್ಬಿಡ್ತೀವಿ ಮೇಲೆ. ಚೆನ್ನಾಗಿ ಮಾಡಿರ್ತಾನೆ, ಬೇರೆಯವ್ರ ಹತ್ರ ಪರೀಕ್ಷಿಸ್ತಾನೆ, ಗುರುಗಳು ಬೈತಾರೆ. ತುಂಬ ನೋವಾಗತ್ತೆ ಅವನಿಗೆ. ಬಿಟ್ಟು ಬಂದ್ಬಿಡ್ತಾನೆ, ಊರನ್ನೇ ಬಿಟ್ಟು ಬಂದ್ಬಿಡ್ತಾನೆ. ನನ್ನ ಮೊದಲೇ ಇಚ್ಛೆ ಇರಲ್ಲ ಅವನಿಗೆ ಆ ಊರಲ್ಲಿ ಇರೋಕ್ಕೆ. ಬಸವಣ್ಣನ ಕೀರ್ತಿ ಕೇಳಿರ್ತಾನೆ, ನೇರವಾಗಿ ಕಲ್ಯಾಣಕ್ಕೆ ಬರ್ತಾನೆ. ಅಲ್ಲಿ ಕಿನ್ನರಿ ಬಾರಿಸ್ತಕ್ಕಂಥದ್ದು. ಕಿನ್ನರಿ ಅಂತ ವಾದ್ಯ ನೋಡಿದ್ರೆ ನನಗೆ ಗೊತ್ತಿಲ್ಲ. ಆ ಕಿನ್ನರಿ ಅಂತ ಓದ್ತಿದ್ರಂತ ಅವಾಗೆಲ್ಲ. ಮತ್ತು ಬಾರಿಸಿ ಈ ಕಿನ್ನರಿ ಬಹಳ ಕಡಿಮೆ ಆಗಿದೆ. ಕಿನ್ನರಿ ಬಾರಿಸ್ತಕ್ಕಂಥವನು ಕಿನ್ನರಿ ಬೊಮ್ಮಯ್ಯ ಅಂತಲೇ ಇವನಿಗೆ ಹೆಸರು. ಅವನು ಬರ್ತಾನೆ, ಬಂದು ಎಲ್ರಿಗೂ ಅಚ್ಚುಮೆಚ್ಚಿನವನಾಗ್ತಾನೆ. ಅದ್ಭುತವಾದ ವಚನಗಳಿದೆ ಅವನು ಕೂಡ. ಸರಿ, ಅವನಿಗೆ ಹೇಳ್ತಾರೆ, ಇಲ್ಲಪ್ಪ ನೀನು ಪರೀಕ್ಷೆಗೆ ಹೋಗು. ಇಲ್ಲ, ನಾನು ಹೋಗೋದಿಲ್ಲ ಅಂತ ಹೇಳ್ತಾನೆ. ಆದರೂ ಪ್ರಭುದೇವರು ಒತ್ತಾಯಿಸಿದಾಗ ಒಪ್ಕೊಳ್ತಾನೆ. ಒಪ್ಕೊಂಡು ಕಿನ್ನರಿನ ಪರೀಕ್ಷೆಯ ಪ್ರಸಂಗ. ಬೆಳಗಾಗತ್ತೆ, ಮಹಾದೇವಿ ಸ್ನಾನ ಪೂಜೆ ಮಾಡ್ಕೋಬೇಕಲ್ಲ. ಬೇಗ ಇತ್ತು. ಅಲ್ಲಿ ಕೆರೆ, ತ್ರಿಪುರಾಂತಕ ಕೆರೆ ಇದೆ, ಈಗಲೂ ದೊಡ್ಡ ಕೆರೆ ಇದೆ. ಅಲ್ಲಿ ಕೆರೆಯಲ್ಲಿ ಯಾರೂ ಇಲ್ಲದಂಥ ನಿರ್ಜನ ಪ್ರದೇಶಕ್ಕೆ ಹೋಗ್ತಾಳೆ ಮಹಾದೇವಿ. ಹೋಗಿ ಅಲ್ಲಿ ಸ್ನಾನ ಮಾಡಿ ಅಲ್ಲಿ ಪೂಜೆ ಕೂತ್ಕೋಬೇಕಲ್ಲ. ಆ ಸೀರೆ ಅದನ್ನು ನೀರಲ್ಲಿ ತೊಳೆದ್ಬಿಟ್ಟು ಎಣ್ಣೆ ತಡೆ ಇನ್ನೊಂದು ಸ್ವಲ್ಪ ಹರಿದೋಗುತ್ತೆ. ಯಾಕಂದರೆ 6 ವಾರಗಳಿಂದ 6 ವಾರ ಆಯಿತು, 8 ವಾರ ಆಯಿತು, 2 ತಿಂಗಳಿಂದ ಅದನ್ನೇ ತೊಳೆಯೋದು, ಅದನ್ನೇ ಉಡೋದು, ಅದನ್ನೇ ತೊಳೆಯೋದು, ಅದನ್ನೇ ಉಡೋದು. ಅದಕ್ಕೂ ವಯಸ್ಸಾಗಿರುತ್ತೆ, ಹರಿದೋಗುತ್ತೆ. ಆಯಿತು, ಪರವಾಗಿಲ್ಲ ಅಂಥೇಳಿ ಅಲ್ಲೇ ಹುಲ್ಲಿನ ಮೇಲೆ ಅದನ್ನು ಒಣಗಾಕ್ತಾಳೆ. ತಾನು ಮೈ ತುಂಬೆಲ್ಲ ಕೂದಲು ಹರಕೊಂಡು ಆರ್ಲಿ ಕೂದಲು ಅಂತೇಳಿ ಮುಂದೆ ಬಿಟ್ಕೊಂಡು ಕೂದಲು ಹರವಿಕೊಂಡು ಪೂಜೆ ಕೂತ್ಕೊಂಡು, ಒಂದು ದೊಡ್ಡ ಪೊದೆ, ಆ ಪೊದೆ ಹತ್ರ ಪೂಜೆ ಕೂತ್ಕೊಂಡ. ಪೂಜೆಯಲ್ಲಿ ತನ್ಮಯ ಆಗಿಬಿಡ್ತಾಳೆ. ಭಾಳ ಖುಷಿಯಾಗುತ್ತೆ. ಇನ್ನೇನು ಪ್ರಭುದೇವರನ್ನ, ಬಸವಣ್ಣನವ್ರನ್ನ, ಸಿದ್ದರಾಮೇಶ್ವರನ್ನ, ಎಲ್ಲ ಶರಣರನ್ನ ಕಾಣೋಕ್ಕೆ ಇನ್ನು ಕೆಲವೇ ಕ್ಷಣಗಳು. ಭಾಳ ಖುಷಿಯಾಗಿದೆ, ಸಂತೋಷ ಆಗಿದೆ. ಆ ಸಂತೋಷದಲ್ಲಿ ಮೈ ಮರೆತು ಭಕ್ತಿಯಿಂದ ಸಮಾಧಿ ಸ್ಥಿತಿಯಲ್ಲಿ ಆನಂದವಾಗಿ ಲಿಂಗ ಪೂಜೆ ಮಾಡ್ತಾರೆ. ಕಣ್ಣು ಬಿಟ್ಟಾಗ ಯಾರೋ ಒಬ್ಬ ವಯಸ್ಕ, ಸುಮಾರು ಒಂದು 30 ವರ್ಷದ ಹರೆಯದು ಗಂಡಸು ತನ್ನನ್ನೇ ಅವೇಕಲೇ ನೋಡ್ತಾ ಇದ್ದಾನೆ.
ಇದೆಲ್ಲ ಮಾದೇವಕ್ಕಂಗೆ ಹೊಸದಲ್ವ. ಅವನು ನೋಡಿಕೊಂಡು ನನಗೇನು, ಅವನಿಗೇನು ಲಾಭ ಇಲ್ಲ, ನನಗೇನು ಹಾನಿ ಇಲ್ಲ, ನೋಡಿದರೆ ನೋಡ್ಕೊಳ್ಳಿ ಅಂತೇಳಿ ಲಿಂಗವಸ್ತ್ರವನ್ನು ಕಟ್ಕೊಂಡು ಅಲ್ಲಿ ಸೀರೆ ಒಣಗಾಕಿದ್ನಲ್ಲ ಆ ಕಡೆಗೆ ಎದ್ದು ಹೋಗಿ ಸೀರೆ ಉಟ್ಕೋಬೇಕು ಅಂತ ಎದ್ದಾಡ್ತಾಳೆ. ಅಷ್ಟೊತ್ತಿಗೆ ಬರ್ತಾನೆ, ಬಂದು ಹೇಳ್ತಾನೆ, ನಾನು ಜಗತ್ತಿನಲ್ಲಿ ಅನೇಕ ಜನ ಸ್ತ್ರೀಯರನ್ನು ನೋಡಿದ್ದೆ. ಅವನು ಹೇಳೋದು, ನನ್ನ ಪ್ರಭುದೇವರೆಲ್ಲ ಹೇಳ್ಕೊಟ್ಟಿರ್ತಾರೆ ಏನೇನು ಪ್ರಶ್ನೆ ಕೇಳಬೇಕು, ಯಾವ ಥರ ಪರೀಕ್ಷೆ ಮಾಡಬೇಕು. ನಾನು ಅನೇಕ ಜನ ಸ್ತ್ರೀಯರನ್ನು ನೋಡಿದ್ದೆ. ಬಂಗಾರ ಹಾಕ್ಕೊಂಡು ಆಕರ್ಷಣೆ ಮಾಡ್ತಿದ್ರು, ವಿಧವಾದ ಬಟ್ಟೆ ತೊಟ್ಕೊಂಡು ಆಕರ್ಷಣೆ ಮಾಡ್ತಿದ್ರು, ಏನೇನೋ ವೇಷಗಳನ್ನು ಧರಿಸಿ ಪುರುಷರನ್ನ ಆಕರ್ಷಣೆ ಮಾಡಿದಂತಹ ಹೆಣ್ಮಕ್ಳನ್ನು, ಮಹಿಳೆಯರನ್ನು ಕಂಡಿದ್ದೀನಿ, ನಾರಿಯರನ್ನು ಕಂಡಿದ್ದೀನಿ. ಆದರೆ ನೀನು ಜಗತ್ತಿನಲ್ಲಿ ಅತ್ಯಂತ ವಿಶೇಷ ನಾರಿ. ನಿನ್ನ ಚೆಲುವನ್ನು ಸಂಪೂರ್ಣವಾಗಿ ಪ್ರದರ್ಶನ ಮಾಡೋಕ್ಕೋಸ್ಕರ ದಿಗಂಬರಳಾಗಿ ಕೂತ್ಬಿಟ್ಟಿದೆಯಲ್ಲ. ಈ ಥರ ಪುರುಷರನ್ನ ಆಕರ್ಷಣೆ ಮಾಡ್ತಕ್ಕಂಥವ್ರು ನಾನು ಎಲ್ಲೂ ನೋಡಿರಲಿಲ್ಲ ಅಂದವನು. ನಿನ್ನ ದೇಹ ಅಂಗಾಂಗಗಳನ್ನೆಲ್ಲ ಸಂಪೂರ್ಣವಾಗಿ ಪ್ರದರ್ಶನ ಮಾಡಿ ಪುರುಷರನ್ನು ಆಕರ್ಷಣೆ ಮಾಡೋಕ್ಕೆ ಹೊರಟಿದೆಯಲ್ಲ, ನೀನು ಬಹಳ ವಿಶೇಷವಾದ ಹೆಣ್ಮಗಳು. ಈ ನಾಟಕವನ್ನು ನಾನು ಎಲ್ಲೂ ನೋಡಿರಲಿಲ್ಲ ಅಂತ ಅಂದ್ಕೊಂಡು ಆಗ ಮಹಾದೇವಕ್ಕಂತ, ಶಿವ ಏನಂತ ಮಾತಾಡ್ತಾ ಇದ್ದೀಯ ಅಣ್ಣ ನೀನು? ನಾನು ಯಾರನ್ನು ಆಕರ್ಷಣೆ ಮಾಡೋ ದೃಷ್ಟಿಯಿಂದ ದಿಗಂಬರಳಾಗಿಲ್ಲಪ್ಪ. ನನ್ನ ಗಂಡ ಚನ್ನಮಲ್ಲಿಕಾರ್ಜುನ ಅವನು ದಿಗಂಬರ, ಅದಕ್ಕೆ ನಾನು ದಿಗಂಬರನಾಗಿದ್ದೀನಿ, ದಿಗಂಬರನಾಗಿ ಕೂತಿದ್ದೀನಿ ಅಷ್ಟೇ. ಯಾವ ಪುರುಷರನ್ನು ಆಕರ್ಷಿಸುವಂತಹ ಉದ್ದೇಶ ನನಗಿಲ್ಲ. ಅವನು ಅನ್ಕೊಂತಾನೆ ಒಳಗೆ, ಮೇಲೆ ಅವನು ಮಾತಾಡ್ತಿದ್ದಾನೆ. ಆದರೆ ಆಹಾ ಎಂಥ ಮಹಿಳೆ, ನನ್ನಂತ ಅವನು ಕಣ್ಣು ಬಿಟ್ಟು ಮೈಯನ್ನೆಲ್ಲ ಕಣ್ಣಿನ ಮೂಲಕ ಮುಟ್ಟು ಹಾಗೆ ನೋಡ್ತಿದ್ರು ಕೂಡ ಆಕೆಗೆ ಒಂಚೂರು ಸಂಕೋಚ ಇಲ್ಲ, ನಾಚಿಕೆ ಇಲ್ಲ, ಭಯ ಇಲ್ಲ. ಯಾಕೆ? ಒಂದು ಮಗು ಹೇಗಿದೆಯೋ, ಈಗ ಒಂದು ಹೆಣ್ಮಗುನ್ನ ನೀವು ಆಕೆ ಬತ್ತಲೆಯಾಗಿ ನಿಂತ್ಕೊಂಡಾಗ ನಿಮಗೂ ಏನನ್ಸಲ್ಲ, ಆ ಮಗುಗೂ ಏನನ್ಸಲ್ಲ. ಹಾಗೆ ಮಹಾದೇವಿ ಅಕ್ಕನ ಸ್ಥಿತಿ ಆಗಿದೆ. ಆಕೆ ಹೇಳ್ತಾಳೆ, ಅಣ್ಣ ಕೇಳು, ಸಾಕ್ಷಿ ಸತ್ತಿತ್ತು, ಪತ್ರ ಬೆಂದಿತ್ತು, ಲೆಕ್ಕ ತುಂಬಿತ್ತು, ಜೀವಿತದ ಆಸೆ ನಿಂದುದು, ಭಾಷೆ ಹೋಯಿತು, ದೇಶವಲ್ಲರಿಯೇ ಎನ್ನ ದೇವ ಚನ್ನಮಲ್ಲಿಕಾರ್ಜುನ ನಂಬಿ ಬೆಂಬಳಿ ಹಂಬಲ ಮರೆದನಾಗಿ. ನನಗೇನು ಇಲ್ವೋ ಮಾರಾಯ, ನಾನೇನು ಯಾರನ್ನು ಆಕರ್ಷಣೆ ಮಾಡಬೇಕು ಅಂತ ಕೂತಿಲ್ಲ. ಹೀಗೆ ನಾನು ಗುರುವಿಗೆ ಮಾತು ಕೊಟ್ಟಿದ್ದೆ, ಹರನೆ ನೀ ನನಗೆ ಗಂಡನಾಗಬೇಕೆಂದು. ಅನಂತ ಕಾಲ ಸಾವಿಲ್ಲದ ಕೇಳಿಲ್ಲದ ರೂ ಇಲ್ಲದ ಚೆಲುವಂಗೆ ಹೊಲ್ತಿದ್ದೀನಿ ಅಂತ ಗುರುವಿಗೆ ಮಾತು ಕೊಟ್ಟಿದ್ನಪ್ಪ. ಆ ಸಾಕ್ಷಿ ಇವತ್ತು ಸತ್ತು ಹೋಗಿದೆ. ಅಂದರೆ ನಾನು ಸಂಪೂರ್ಣವಾಗಿ ಪರಮಾತ್ಮಗೆ ಅರ್ಪಣೆ ಮಾಡ್ಕೊಂಡಿದ್ದೀನಿ. ಪತ್ರ ಬೆಂದು ಹೋಗಿದೆ, ನನ್ನ ಮಾತು ಈಡೇರಿದೆ, ನಾನು ಪರಮಾತ್ಮನ ಹೊಲಿಸ್ಕೊಂಡಿದ್ದೀನಿ, ನನಗಿನ್ಯಾರು ಹಂಗಿಲ್ಲ. ಓಹೋ, ಬಹಳ ಚೆನ್ನಾಗಿ ಮಾತಾಡ್ತೀಯ. ಕೆನ್ನರಿಗೊಮ್ಮೆ ಹೇಳ್ತಾನೆ, ಬಹಳ ಚೆನ್ನಾಗಿ ಮಾತಾಡ್ತೀರಾ. ನಿನ್ನ ಮಾತು ಕೇಳಿದರೆ ಯಾರು ಬೇಕಾದರೂ ಸೋತ್ಬಿಡ್ತಾರೆ ಬಿಡಮ್ಮ. ಕಾಯದಲ್ಲಿ ಕಳವಳವಿರಲು, ಪ್ರಾಣದಲ್ಲಿ ಮಾಯೆ ಇರಲು, ಇದೇ ಥರ ಮನ, ಇದೇ ಥರ ನಿರ್ವಾಣ. ಮಹಾಲಿಂಗ ತ್ರಿಪುರಾಂತಕ ನಿನ್ನ ಸಂಸಾರಿ ಎಂಬನಲ್ಲದೆ ಸಜ್ಜನಿಗೆಂದು ಕೈ ಬಿಡುವನಲ್ಲ ಕೇಳ ಮರುಳೆ. ನೋಡಿ ಅವನಿಗೆ ಹೇಳ್ತಾನೆ, ನಿನ್ನ ಕಾಯದಲ್ಲಿ ಇನ್ನೂ ಕಳವಳ ಇದೆ. ನಾನು ಹೆಣ್ಣು ಅನ್ನುವಂತಹ ಕಳವಳ ಇದೆ, ಪ್ರಾಣದಲ್ಲಿ ಮಾಯೆ ಇದೆ, ನಿನ್ನನ್ನು ಒಪ್ಪೋದಿಲ್ಲ. ಏನು ಮಹಾಲಿಂಗ ತ್ರಿಪುರಾಂತಕ, ಅವನ ಅಂಕಿತ ಮಹಾಲಿಂಗ ತ್ರಿಪುರಾಂತಕ. ಗಮನಿಸ್ಬೇಕಿದನ್ನು. ಶರಣರಲ್ಲಿ ಕೆಲವರು ಸ್ಥಾವರಲಿಂಗ ಸೂಚಕಕ್ಕೆ ಮಹಾಲಿಂಗ ಅಂತ ಹೆಸರಿಟ್ಟು ಅದನ್ನು ಇಷ್ಟಲಿಂಗ ಸೂಚಕವಾಗಿ, ಮಹಾಲಿಂಗದ ಸೂಚಕವಾಗಿ ಮಾಡಿಕೊಂಡಿದ್ದಾನೆ. ಅದರಲ್ಲಿ ಇವನು ಕೂಡ ಅಲ್ಲ, ಮಹಾಲಿಂಗ ತ್ರಿಪುರಾಂತಕ. ಆವಾಗ ನನ್ನ ಕಾಯದಲ್ಲಿ ಕಳವಳವಿಲ್ಲ, ನನ್ನ ಪ್ರಾಣದಲ್ಲಿ ಮಾಯೆ ಇಲ್ಲ. ಏನು ಅಂತ ಮಾತಾಡ್ತಾ ಇದ್ದೀಯ ನೀನು? ಲೋಕವ ಹಿಡಿದು ಲೋಕದ ಸಂಘದಂತಿಪ್ಪೆ, ಆಕಾರವಿಡಿದು ಸಾಕಾರ ಸಹಿತ ನಡೆವೆ, ಹೊರಗೆ ಬಳಸಿ ಒಳಗೆ ಮರೆದಿಪ್ಪೆ, ಬೆಂದ ನುಲಿಯಂತೆ ಕುರಿಗುಂದದಿಪ್ಪೆ. ಎನ್ನ ದೇವ ಚನ್ನಮಲ್ಲಿಕಾರ್ಜುನಯ್ಯ, ಹತ್ತರೊಳಗೆ 11 ನೀರ ತಾವರೆಯಂತಿಪ್ಪೆ,
ನೀನು ತಿಳ್ಕೊಂಡಂಗೆ ನನಗೆ ಮಾಯೆ ಏನು ಇಲ್ಲಪ್ಪ. ಮೇಲ್ನೋಟಕ್ಕೆ ಶರೀರಧಾರಿಯಾಗಿದ್ದೀನಿ ನಾನಷ್ಟೇ. ಲೋಕದೊಳಗೆ ಬದುಕಿದ್ದೀನಿ, ಲೋಕವ ಹಿಡಿದು ಲೋಕದ ಸಂಘದಂತಿಪ್ಪೆ. ಮೇಲ್ನೋಟಕ್ಕೆ ಹಂಗಿದ್ದೀನಿ, ಆಕಾರವಿಡಿದು ಸಾಕಾರ ಸಹಿತ ನಡೆಯುವೆ. ನನಗೆ ಶರೀರ ಇನ್ನೂ ಇದೆ, ಆದರೆ ಶರೀರದ ಭಾವ ಇಲ್ಲ. ಹೊರಗೆ ಬಳಸಿ ಒಳಗೆ ಮರೆದಿಪ್ಪೆ. ನನಗೆ ಹೊರಗೆ ನಾನು ಹೆಣ್ಣು ರೂಪಕ್ಕೆ ತೋರ್ತಾ ಇದ್ದೀನಿ, ಆದರೆ ಒಳಗೆ ಏನೂ ಇಲ್ಲ. ಒಳಗೆಲ್ಲ ಮರೆತು ನಾನು ದೇವರಲ್ಲಿ ಒಂದಾಗಿದ್ದೀನಿ. ಬೆಂದ ನುಲಿಯಂತೆ. ಒಂದು ಅದ್ಭುತ ಉದಾಹರಣೆ ಕೊಡ್ತಾರೆ. ಒಂದು ಹಗ್ಗ ಬೆಂಕಿ ಹಚ್ಚಿ ಸುಟ್ಟು ಹೋಗಿದೆ ಅಂತ ಇಟ್ಕೊಳ್ಳಿ. ಒಂದು 10 ಅಡಿ 20 ಅಡಿ ಇರ್ತಕ್ಕಂಥ ಹಗ್ಗ ಬೆಂಕಿ ಹತ್ತಿ ಸುಟ್ಟಿದೆ. ಅದ್ರ ಬೂದಿ ಹೆಂಗಿರ್ತದೆ? ಹಗ್ಗದ ಆಕಾರದಲ್ಲೇ ಇರ್ತದೆ. ಅದ್ರ ಕಟ್ಟಕ್ಕೆ ಬರ್ತದ? ಅದನ್ನು ತಗೊಂಡು ಕಟ್ಟಕ್ಕೆ ಬರ್ತದ? ಹಾಗೆ ನಾನು ಬೆಂದ ನುಲಿಯಂತೆ ಆಗಿದ್ದೀನಪ್ಪ. ಇನ್ನು ನನ್ನಿಂದ ಈ ಭವ ಸಾಧ್ಯ ಇಲ್ಲ. ಈ ಭವದಲ್ಲಿ ನನ್ನನ್ನು ಕೆಡವಕ್ಕೆ ಸಾಧ್ಯ ಇಲ್ಲ. ಹುರಿಗುಂದದಿಪ್ಪೆ ಎನ್ನ ದೇವ ಚನ್ನಮಲ್ಲಿಕಾರ್ಜುನಯ್ಯ, ಅವನಿಗೆ ಒಲಿದು ಭಕ್ತರೊಳಗೆ ಹನ್ನೊಂದಾಗಿದ್ದೀನಿ. ಆವಾಗ ಕಿನ್ನರಿ ಬೊಮ್ಮ ಹೇಳ್ತಾನೆ, ಮಹಾದೇವಿ, ಈ ಕಾಣದ ದೇವರಿಗಾಗಿ ಯಾಕೆ ಇಷ್ಟೊಂದು ಪರಿತಪಿಸ್ತಾ ಇದೆಯಾ? ಎಷ್ಟು ಕಷ್ಟ ಅನುಭವಿಸ್ದೆ ನೀನು? ಇಷ್ಟೆಲ್ಲ ಕಷ್ಟಪಡ್ತಾ ಇದೆಯಾ? ದೇವರು ಅಂದ್ರೆ ಕಲ್ಪನೆ. ಅವನು ಹೇಳ್ತಾನೆ, ದೇವರು ಅಂದ್ರೆ ಕಲ್ಪನೆ. ಎಲ್ಲಿ ತೋರಿಸು ನೋಡೋಣ, ದೇವರು ಎಲ್ಲಿದ್ದಾನೆ ತೋರಿಸು. ಆ ದೇವರು ಇಲ್ಲ, ಸುಮ್ಮನೆ ಮನುಷ್ಯ ಮಾಡ್ಕೊಂಡಿರೋದು ಇವೆಲ್ಲ. ಅದಕ್ಕೆ ನೀನು ದೇವರು 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 ಅಂತ ಇಷ್ಟೆಲ್ಲ ಹುಡ್ಕೊಂಡು ಬಂದಿಲ್ಲ. ಎಷ್ಟು ಜನ ನಿನಗೆ ತೊಂದರೆ ಕೊಟ್ಟರು, ಎಷ್ಟು ಜನ ನಿನಗೆ ಬೈದರು. ಅವ್ರಿಗೆ ದೇವರು ಏನಾದ್ರು ಮಾಡಿದ್ನಾ? ಅಥವಾ ನಿನ್ನನ್ನು ಏನು ವಿಶೇಷ ಮಾರ್ಗದಲ್ಲಿ ಕರ್ಕೊಂಡು ಬಂದನಾ? ಆ ದೇವರು ಏನೂ ಇಲ್ಲ, ಅದೆಲ್ಲ ಕೇವಲ ಕಲ್ಪನೆ. ಆವಾಗ ಅವನು ಮಹಾದೇವಿ ಕೇಳ್ತಾನೆ, ಇಂಥವನು ನೀನು ಅನುಭವ ಮಂಟಪಕ್ಕೆ ಯಾಕಪ್ಪ ಬಂದೆ ಅಂತ. ಈ ಥರ ದೇವರ ಬಗ್ಗೆ ಅವಿಶ್ವಾಸ ತಾಳವನು ನೀನ್ಯಾಕೆ ಅನುಭವ ಮಂಟಪಕ್ಕೆ ಬಂದೆ? ನನಗಂಗೆ ಅನ್ಸೋದಿಲ್ಲ. ದೇವರು ಸರ್ವಾಂತರ್ಯಾಮಿ. ಅವನು ದೇವರನ್ನು ಅಲ್ಲಗಳೆಯೋದು ಅಂದರೆ ನಮ್ಮನ್ನು ನಾವೇ ಅಲ್ಲಗಳೆದುಕೊಂಡು, ಪ್ರತಿಯೊಬ್ಬರ ಹೃದಯದಲ್ಲಿ, ಪ್ರತಿಯೊಬ್ಬರ ಕಣಕಣದಲ್ಲಿಯೂ, ದೇಹದ ಕಣಕಣದಲ್ಲಿಯೂ ಪರಮಾತ್ಮ ಇದ್ದಾನೆ. ಆದ್ದರಿಂದ ಆ ದೇವರನ್ನು ಬಿಟ್ಟು ಇನ್ನೇನೂ ಇಲ್ಲ ಜಗತ್ತಿನಲ್ಲಿ. ಆವಾಗ ಹೇಳ್ತಾನೆ ಕಿನ್ನರಿ ಬೊಮ್ಮಯ್ಯ ಅನ್ಕೊಂತಾನೆ, ಎಂತಹ ಜ್ಞಾನಿ ಅವನು. ಇನ್ನೊಂದು ಪರೀಕ್ಷೆ, ಇನ್ನೊಂದು ಮಾತು ಹೇಳ್ತಾನೆ ಅವನು. ಈ ದೇವರ ಅನುಭವ, ಈ ಸಾಕ್ಷಾತ್ಕಾರ, ಇವೆಲ್ಲ ಅಳುವ ಮಗುವಿಗೆ ಏನಾದ್ರು ಸಿಹಿ ತಿಂಡಿ ಕೊಟ್ಬಿಟ್ಟು, ಹೌದಿಲ್ಲ? ಮಕ್ಕಳು ಅಳ್ತಿರ್ತಾವಲ್ಲ, ಅವಕ್ಕೇನಾದ್ರು ತಾಯಿ ಎಲ್ಲ ದೂರ ಹೋಗಿದ್ದಾಳೆ, ಆ ತಾಯಿ ಇಲ್ಲ, ಆವಾಗ ಮಗು ಅಳುತ್ತಿದ್ರೆ ಯಾರಾದರೂ ಏನೋ ಸ್ವಲ್ಪ ಸಿಹಿದು ತಿಂಡಿ ಕೊಡ್ತಾರೆ. ಇಲ್ಲ ಅಂತಂದರೆ ಒಂದು ಸ್ವಲ್ಪ ಬೆರಳನ್ನು ಚೀಪಿಸ್ತಾರೆ. ಅದಕ್ಕೆ ಒಂದು ಸ್ವಲ್ಪ ಜೇನುತುಪ್ಪನ ಹಚ್ಬಿಟ್ಟು ಸೀಪಿಸ್ಬಿಟ್ಟು ಸುಮ್ಮನೆ ಕೊಡ್ತಾವೆ ಮಕ್ಕಳು. ಹಂಗೆ ಈ ದೇವರ ಕಲ್ಪನೆ ಅನ್ನೋದು ಅರ್ಥ ಇಲ್ಲದ್ದು ಅದೆಲ್ಲ. ಆದ್ದರಿಂದ ಬಾ, ಈ ದೇವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂತೀಯ? ಆವಾಗ ಅವ್ರು ಹೇಳ್ತಾರೆ, ಇಂಥ ಅಲ್ಪವಿಶ್ವಾಸಿಯು ಚಂಚಲ ಮನಸ್ಕನೂ ಆದಂಥ ನಿನ್ನಂಥವ್ರಿಗೆ ದೈವೀಕರಣ ಸಾಧ್ಯವೂ ಇಲ್ಲ. ನಿಮ್ಮಂಥವ್ರಿಗೆ ದೇವರು ಒಲಿಯೋದೂ ಇಲ್ಲ. ಪರವಾಗಿಲ್ಲ ಬಿಡು, ನಿನ್ನ ದೃಷ್ಟಿಯಲ್ಲಿ ದೇವರು ಇಲ್ಲ ಅಂತ ಇಟ್ಕೋ. ಆದರೆ ನನಗೆ ದೇವರು ಬಿಟ್ಟರೆ ಇನ್ನೇನೂ ಇಲ್ಲ. ನಿನ್ನ ದೃಷ್ಟಿಯಲ್ಲಿ ದೇವರು ಇಲ್ಲ, ಆದರೆ ನನಗೆ ದೇವರು ಬಿಟ್ಟು ಏನೂ ಇಲ್ಲ. ಎಲ್ಲವೂ ದೈವಿಮಯವಾಗಿ ಕಾಣಿಸ್ತಾ ಇದೆ ನನ್ನ ಕಣ್ಣಿಗೆ. ನಿನ್ನ ಕಣ್ಣಿಗೆ ಎಲ್ಲವೂ ಹೇಗಾಗ ಕಾಣಿಸ್ತಿದ್ರೆ ನಾನೇನು ಮಾಡೋಕ್ಕಾಗಲ್ಲ, ಹೊರಟೋಗು. ಆವಾಗ ಅವನು ಅನ್ಕೊಂತಾನೆ, ಎಂಥ ಅದ್ಭುತ ತಾಯಿ ಈಕೆ ಅತ್ಯದ್ಭುತ ವಿಚಾರವಾದಿನಿ. ಈಕೆಯ ಮಸ್ತಕವನ್ನು ಮುಟ್ಟಿ ನೋಡಿದರೆ ಮನೋಹರನ ಉಳುಮೆ ಕಾಣಬಂದಿತ್ತು. ಮಸ್ತಕ ಅಂದರೆ ಮೆದುಳು, ತಲೆ ಅಂದರೆ ಬುದ್ಧಿಯಿಂದ ಈಕೆಯನ್ನು ಪ್ರಶ್ನೆ ಮಾಡಿದರೆ ಈಕೆ ಎಲ್ಲೆಲ್ಲಿ ನೋಡಿದ್ರು ದೇವರನ್ನೇ ಕಾಣ್ತಾಳಲ್ಲ. ಆದ್ದರಿಂದ ಇವಳು ದೇವರು ಕಂಡಿರೋದು ಸತ್ಯ ಅಂತ ಅವ್ನಿಗೆ ಅನಿಸುತ್ತೆ. ಆದರೆ ಇನ್ನೊಂದು ಪ್ರಶ್ನೆ ಎತ್ತುತ್ತಾನೆ ನಿಮಗೆ,
ನಿನ್ನ ಸ್ವರೂಪ ಕಂಡೆನ್ನ ದೃಷ್ಟಿ ನಟ್ಟುದು, ನಿನ್ನ ಸ್ವರೂಪ ಕಂಡೆನ್ನ ದೃಷ್ಟಿ ನಟ್ಟುದು, ನಿನ್ನ ಲಾವಣ್ಯ ರಸವ ಕಂಡು, ನಿನ್ನ ಲಾವಣ್ಯ ರಸವ ಕಂಡು ನಾನು ಹಾರೈಸುತ್ತೇನೆ. ನಿನ್ನ ಪ್ರೌಢಿಮೆಯಿಂದ ಕೂಡಿಹೆನೆಂಬುದು ಭಾವದಲ್ಲಿ ಬಚ್ಚವರಿ ಹೆಂಗೂಸಾಗಿ ತೋರುತ್ತಿದೆ ನನಗೆ. ಮಹಾಲಿಂಗ ತ್ರಿಪುರಾಂತಕ ಒಟ್ಟಿದ ಮಾಯೆಯ ನಿನ್ನ ಸಮಸುಖ ಕೂಟದೊಳಗಿರ್ತು ಶಿವಾನುಭವ ಭಕ್ತಿಯಿಂದ ಗೆಲುವೆನು, ಬಾರವೋ ಹೆಣ್ಣೆ ಎಂದು ಕೈಬಿಡಿವೆನು. ಅವನಂತಾನೆ, ಇವಳು ಬಹಳ ಬುದ್ಧಿವಂತ ಇದ್ದಾಳೆ, ಬುದ್ಧಿವಂತರು ದೇವರ ಬಗ್ಗೆ ಪ್ರಶ್ನೆ ಹಾಕಿ ಏನು ಮಾಡಕ್ಕೆ ಬರಲ್ಲ ಅಂತೇಳಿ ಸೌಂದರ್ಯವನ್ನು ಹೊಗಳಕ್ಕೆ ಶುರು ಮಾಡ್ತಾನೆ. ನಿನ್ನ ಸ್ವರೂಪವನ್ನು ಕಂಡು ನಾನು ಹುಚ್ಚಾದಂಗೆ ಆಗ್ಬಿಟ್ಟಿದ್ದೀನಿ. ನಿನ್ನ ಸ್ವರೂಪ ಕಂಡೆನ್ನ ದೃಷ್ಟಿ ನಟ್ಟುದೆ ನನಗೆ. ನಿನ್ನ ಸ್ವರೂಪವನ್ನು ಕಂಡು ನಾನು ಮೋಹಿತನಾಗ್ಬಿಟ್ಟಿದ್ದೀನಿ, ಹಾರೈಸ್ತಾ ಇದ್ದೀನಿ, ನಿನ್ನನ್ನು ಮದುವೆ ಮಾಡ್ಕೊಳ್ತೀನಿ ಅಂತ ನಾನು. ಪ್ರೌಢಿಮೆಯಿಂದ ಕೂಡಿಹೇನೆಂಬುದು ಭಾವದಲ್ಲಿ ನೀನು ನನಗೆ ಬರೀ ಒಬ್ಬ ಹೆಣ್ಣು ಮಗಳಾಗಿ ಕಾಣ್ತಾ ಇದ್ದೀನಿ. ನೀನೇನೇನು ಹೇಳ್ತಿದ್ಯಾ? ಬೆಂದನುಲಿ ಆಗಿದ್ದೀನಿ, ನಾನು 10ರೊಳಗೆ 11 ಆಗಿದ್ದೀನಿ, ನೀರ ತಾವರ ಅಂತ ಇದ್ದೀನಿ ಅಂತ ಹೇಳ್ತಿದ್ಯಾ. ನನಗೆ ಅದು ಯಾವುದು ಕಾಣಿಸ್ತಾ ಇಲ್ಲ. ನೀನು ಬರಿಯ ಹೆಂಗೂಸಾಗಿ ಅಂದರೆ ಹೆಣ್ಣು ಮಗಳಾಗಿ ತೋರ್ತಾ ಇದ್ದೀಯಾ. ನನಗೆ ಈಗ ಮಹಾಲಿಂಗ ತ್ರಿಪುರ ಅಂತ ಪರಮಾತ್ಮ ಒಂದು ಮಾಯೆ ಒಟ್ಟಿದ್ದಾನೆ. ನಿನ್ನ ಮೇಲೆ ನನಗೆ ಮನಸ್ಸಾಗಿದೆ. ನಿನ್ನನ್ನು ಮದುವೆ ಮಾಡಿಕೊಂಡು ನಿನ್ನ ಸಮಸುಖದಲ್ಲಿದ್ದು ಶಿವಾನುಭವ ಭಕ್ತಿಯಿಂದ ನಾನು ನಿನಗೆ ನಾವಿಬ್ಬರು ಸಾಧನೆ ಮಾಡೋಣ. ಛೀ ಎಲೆ ನಿಲ್ಲು, ಹೋಗ ಕಡೆ. ನಿನ್ನ ವೇಷದ ನಾಚಿಕೆನಾದ್ರೂ ನಿನಗಿರ್ಬಾರ್ದ? ಶರಣರ ವೇಷ ಹಾಕ್ಕೊಂಡಿದೀಯಾ, ಲಿಂಗ ಧರಿಸಿದೀಯಾ, ರುದ್ರಾಕ್ಷಿ ಕಟ್ಕೊಂಡಿದೀಯಾ, ಇಂಥ ಶರಣರ ವೇಷದಲ್ಲಿದ್ದು ಎಂಥ ಮಾತಾಡ್ತಾ ಇದ್ದೀಯಾ, ತೊಲಗಾಚೆ ಅಂಥೇಳಿ ಆಕೆ ದೂರ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಆಗ ಹೇಳ್ತಾನೆ, ಸ್ವಲ್ಪ ನಿಲ್ಲು, ನೋಡು ನೀನು ಕೌಶಿಕನ ಬಿಟ್ಟು ಬಂದಿದ್ದು ನ್ಯಾಯ ಇದೆ. ಯಾಕೆಂದರೆ ಕೌಶಿಕ ಭವಿ ಅವನಿಗೆ ಅಧ್ಯಾತ್ಮದ ಬಗ್ಗೆ ಆಸಕ್ತಿ ಇಲ್ಲ. ನಾನು ಭಕ್ತ, ನಾವಿಬ್ಬರು ಒಟ್ಟಿಗೆ ಇರೋಣ ಅಂದರೆ ಮದುವೆ ಮಾಡ್ಕೊಳ್ಳೋಣ. ಶಿವಭಕ್ತಿಯಾಗಿ ಹೇಳ್ತಾರಲ್ಲ, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಅನುಭವ ಮಂಟಪನೂ ಇರುತ್ತೆ, ಕಲ್ಯಾಣದಲ್ಲೂ ಇರ್ತೀವಿ. ನೋಡಿ, ಇದು ಬಹಳ ದೊಡ್ಡ ಪರೀಕ್ಷೆ. ಅದಕ್ಕೆ ಚಾಮರಸ ಮಹಾದೇವಿ ಅಕ್ಕನನ್ನು ವರ್ಣಿಸುವಾಗ ಮಾತಾಡ್ತಾರೆ. ಗೋಮುಖ ವ್ಯಾಘ್ರಂಗಳಂದನ ಕಾಮ ಮೊದಲಾದ ಖಿಳ ವಿಷಯ ಸ್ತೋಮವನ್ನು ಮುರಿದಿಕ್ಕಿ ಮುಂಬರಿದಂತರಂಗದಲ್ಲಿ ಆ ಮಹಾಶಿವಲಿಂಗ ಸಂಘ ಪ್ರೇಮಿಯಾಗಿ ಶಿವೈಕ್ಯ ಪದವನ್ನು ನೇಮಿಸಿದ ಮಹಾದೇವಿ ಅಕ್ಕಗೆ ಶರಣಾರ್ಥಿ. ಎಲ್ಲ ಶರಣರದ್ದು ಒಂದೊಂದು ವಿಶೇಷತೆ ಹೇಳ್ತಾ ಮಹಾದೇವಿ ಅಕ್ಕನಿಗೆ ಶರಣ ಮಾಡುವಾಗ ಹೇಳ್ತಾನೆ ನಾನು, ಗೋಮುಖ ವ್ಯಾಘ್ರಂಗಳಂದನ. ಗೋಮುಖ ವ್ಯಾಘ್ರ ಅಂದರೆ ನೋಡಕ್ಕೆ ಆಕಳ ಥರ ಇದೆ ಮುಖ, ಗೋಮುಖ. ಆದರೆ ಅದು ಹುಲಿ, ಒಳಗೆ ಹುಲಿ. ಈ ಕಾಮಾದಿ ಅರಿಷಡ್ ವರ್ಗಗಳು 2 ಥರ ಬರ್ತಾವಂತೆ. ಒಂದು ಹಸುವಿನ ರೀತಿಯಲ್ಲೇ ಬರೋದು, ಅಂದರೆ ಕೌಶಿಕನ ರೂಪದಲ್ಲಿ ಅಲ್ಲ, ವ್ಯಾಕೃತ ರೂಪದಲ್ಲೇ ಬರೋದು. ಈ ಕೌಶಿಕ ಬಂದಿದ್ದು ವ್ಯಾಕೃತ ರೂಪದಲ್ಲಿ. ಕೌಶಿಕನನ್ನ ಗೆದ್ದೆ ಬಿಟ್ಟು ಹೊರಟೆ ಅಂತ ಬಂದು ಈಗ ಕಿನ್ನರಿ ಬೊಮ್ಮೆಯ ರೂಪದಲ್ಲಿ ಬಂದಿದ್ದಲ್ಲ ಕಾಮ. ಇದ್ಯಾವ ರೂಪ ಇದು? ಗೋಮುಖ, ಆಕಳ ಮುಖ. ಅಂದರೆ ಶರಣ ಲಿಂಗ ದರ್ಶನನೇ. ನಾನು ಭವಿಯಲ್ಲ, ನಾನು ಭಕ್ತ, ಬಸವಣ್ಣನವರಿಗೆ ಭಾಳ ಬೇಕಾದವನು, ಹತ್ರದಲ್ಲೇ ಇದ್ದೀನಿ. ಮದುವೆ ಮಾಡಿಕೊಂಡು ನಾವು ಆನಂದವಾಗಿರೋಣ ಬಾ. ಆವಾಗ ಮಾದೇವಿ ಅಕ್ಕ ಆಮೇಲೆ ಬೈದು ಆಕೆ ಸ್ವಲ್ಪ ದೂರ ಸರಿದಾಗ, ಯಾಕೆ ಮದುವೆ ಮಾಡ್ಕೊಳ್ಳೋದು ತಪ್ಪ ಅಂತನು. ಮದುವೆ ಮಾಡ್ಕೊಳ್ಳೋದು ತಪ್ಪ ನೋಡಲ್ಲಿ, ಅಲ್ಲಿ ಏನಾಗಿರುತ್ತೆ, ಆ ಕೆರೆಗೆ ಆಗ್ತಾನೆ ಹೊಸದಾಗಿ ಮದುವೆ ಮಾಡ್ಕೊಂಡಿದ್ದವ್ರು ಇಬ್ಬರು ಬಂದಿರ್ತಾನೆ. ಬಂದು ಅಲ್ಲಿ ನೀರಾಟ ಆಡ್ತಿರ್ತಾರೆ. ಅವ್ರ ಕಡೆ ತೋರಿಸ್ತಾನೆ ಅವನು. ತೋರಿಸ್ಬಿಟ್ಟು ಹೇಳ್ತಾನೆ, ನೋಡು ಅವ್ರು ಎಷ್ಟು ಆನಂದ ಪಡ್ತಿದ್ದಾರೆ ನೋಡು. ನಾವಿಲ್ಲ ಅಂತ ತಿಳ್ಕೊಂಡು, ಯಾರು ಇಲ್ಲ ಅಂತ ತಿಳ್ಕೊಂಡು ಅವ್ರಿಗೆ ಇಬ್ಬರು ಏನು ಒಬ್ರಿಗೊಬ್ರು ನೀರು ಹಚ್ಚೋದು ಆನಂದವಾಗಿದ್ದಾರೆ. ಇಂಥ ಸುಖವನ್ನು ಬಿಟ್ಟು ಯಾಕೆ ಇದೇನು ವೈರಾಗ್ಯ ಅಂತ ಅಂತೀಯ?
ಯಾಕೆ ಭಿಕ್ಷಾನ್ನ ಉಣ್ಣೋದು? ಶರಣರಾಗಿ ನಾವು ಆನಂದವಾಗಿರೋಣ. ಕೌಶಿಕನಲ್ಲಿ ಅಲ್ಲಿದ್ದಿದ್ರೆ ಜೋಡ ಸಂಸಾರ ಆಗ್ತಿತ್ತು. ಇದು ಹಾಲಿಗೆ ಸಕ್ಕರೆ ಬೆರೆತ ಹಾಗೆ. ನೀನು ಜ್ಞಾನಿ, ನಾನು ಭಕ್ತ. ನೋಡಿ ಹೆಂಗ ಹೇಳ್ತಾನ, ನೀನು ಜ್ಞಾನಿ, ನಾನು ಭಕ್ತ. ಭಕ್ತಿ ಜ್ಞಾನ ವೈರಾಗ್ಯ, ಭಕ್ತಿ ಜ್ಞಾನ ಕೂಡಿ ಆನಂದವಾಗಿರೋಣ. ಆವಾಗ ಮಹಾದೇವ ಕೇಳ್ತಾಳೆ, ನೋಡಪ್ಪ, ಇದು ಯಾವ ಸುಖದಿಂದನೂ ನನ್ನನ್ನು ವಿಚಲಿತ ಮಾಡೋಕ್ಕಾಗಲ್ಲ. ನೀನು ಹೇಳ್ತಾ ಇರ್ತಕ್ಕಂಥದ್ದು ಸುಖದ ಮಾರ್ಗವೇ ಹೊರತು ಆನಂದದ ಮಾರ್ಗ ಅಲ್ಲ. ಆನಂದದ ಮಾರ್ಗ ಅಲ್ಲ. ಹೋಗು, ಶರಣರ ಮಾರ್ಗದಲ್ಲಿ ಇದೀನಿ ಅಂತೀಯಾ, ಶರಣರ ಜೊತೆ ಇದೀನಿ ಅಂತೀಯಾ, ಯಾಕೆ ನಿನ್ನ ವೈರಾಗ್ಯವನ್ನು ಹಾಳು ಮಾಡ್ಕೊತಾ ಇದೀಯಾ? ಮಹಾದೇವ ಕೇಳ್ತಾಳೆ, ನೋಡುವ ಕಂಗಳಿಗೆ ರೂಪಿಂಬಾಗಿರಲು ನೀವು ಮನನಾಚದೆ ಬಂದಿರಣ್ಣ. ಕೇಳಿದ ಶ್ರೋತ್ರ ಸೊಗಸಿಗೆ ನೀವು ಮರುಳಾಗಿ ಬಂದಿರಣ್ಣ. ಅಂದರೆ ನನ್ನ ರೂಪ ಚೆನ್ನಾಗಿದೆ, ನೋಡಿದ್ರೆ ಆನಂದ ಆಗತ್ತೆ ಅಂತೇಳಿ ರೂಪಕ್ಕೆ ಮರುಳಾಗಿ ಬಂದಿದೆಯಾ? ಧ್ವನಿ ಭಾಳ ಇಂಪಾಗಿದೆ ಅಂತ ಕಿವಿಯ ವಿಕಾರದಿಂದ ಬಂದಿದೆಯಾ? ನಾರಿ ಎಂಬ ರೂಪಿಂಗೆ ನೀವು ಒಲಿದು ಬಂದಿರಣ್ಣ. ಮೂತ್ರವು ಬಿಂದು ಹೊಸರುವ ನಾಳವೆಂದು ಕಂಗಾಳನೆ ಮುಂದುಗೆಟ್ಟು ಬಂದಿರಣ್ಣ. ಬುದ್ಧಿಗೇಡಿತನದಿಂದ ಪರಮಾರ್ಥದ ಸುಖವ ಹೋಗಲಾಡಿಸಿಕೊಂಡು ಇದಾವ ಕಾರಣವೆಂದರಿಯದೆ ನರಕ ಹೇತುವೆಂದರಿತು ಮನೆ ಹೇಸನೆ ಬಂದಿದೆ. ಹೇಳ್ತಾಳೆ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾಳೆ. ಎಂಥ ಪಾರಮಾರ್ಥ ಸುಖ ಅನುಭವಿಸ್ತಾ ಇದ್ದೀಯ, ಅಂಥ ಸುಖವನ್ನು ಬಿಟ್ಟು ಇದೆಂಥ ಕೀಳು ಸುಖಕ್ಕೆ ಬಂದಿದೆಯಾ, ಕಾಮ ಸುಖಕ್ಕೆ ಬಂದಿದೆಯಾ? ಹೋಗೋ ಅವಿವೇಕಿತನದಿಂದ ಆ ಸುಖವನ್ನು ಹೋಗಲಾಡಿಸ್ಕೋಬೇಡ. ನನಗೆ ಚನ್ನಮಲ್ಲಿಕಾರ್ಜುನನ ಅಲ್ಲದೆ ಮಿಕ್ಕಿನ ಪುರುಷರು, ಅವನ ಕೌಶಿಕ ಇರಲಿ, ನೀನೇ ಇರಲಿ, ನೀವೆಲ್ಲ ಮೋಡದ ಮನೆಯ ಗೊಂಬೆಗಳು, ಯಾರಿಗೂ ನಾನು ಒಲಿಯೋದಿಲ್ಲ, ಹೋಗ್ ಅಂತ ಹೇಳತ್ತಾನೆ. ಆವಾಗ ಇಷ್ಟು ಸಂತೋಷ ಆಗುತ್ತೆ ಒಳಗಡೆ ಅವನಿಗೆ. ಸೌಂದರ್ಯದ ವರ್ಣನೆ ಮಾಡಿದರೆ ಮರಳಾಗದೆ ಇರ್ತಕ್ಕಂಥ ಸ್ತ್ರೀಯರೇ ಇಲ್ಲ. ಎಂಥವ್ರು ಬೇಕಾದ್ರೆ ನೀವು ಚೆನ್ನಾಗಿಲ್ದಿದ್ದವ್ರು ನೀನು ರಾಜ್ಕುಮಾರಿನ ಖುಷಿ ಆಗ್ಬಿಡ್ತಾವ, ಹೌದಿಲ್ಲ? ಅಂದರೆ ವರ್ಣನೆ ಮಾಡಿದರೆ ಸೋಲದೆ ಇರ್ತಕ್ಕಂಥ ಹೆಣ್ಣುಗಳೇ ಇಲ್ಲ. ಅಂಥದ್ರಲ್ಲಿ ಈ ತಾಯಿ ಎಂಥ ಅದ್ಭುತ. ಈಕೆಯ ಮುಖ ಕಮಲವ ಮುಟ್ಟಿ ನೋಡಿದರೆ ಅಲ್ಲಿ ಶರಣಾಗತಿ ಭಾವ ಇದೆ. ಶಿವನಿಗೆ ಶರಣಾಗತಿ ಅಲ್ಲದೆ ಇನ್ನೇನು ಇಲ್ಲ. ಆವಾಗ ಅವನು ಬೇರೆ ಬೇರೆ ಪ್ರಶ್ನೆ ಕೇಳ್ತಾನೆ ಮತ್ತೆ. ಅಂದರೆ ಈ ಜಗತ್ತಿಗೆ ಬಂದಮೇಲೆ ಸೇವೆ ಮಾಡಿ ಧನ್ಯರಾಗಬೇಕು, ಹಾಗಿರ್ಬೇಕು, ಹೀಗಿರಬೇಕು, ಏನು ಹೇಳಿದ್ರು ಮಹಾದೇವಕ್ಕೆ ಸೋಲಲ್ಲ. ಕೊನೆಗೆ ಬಂದು ಪಾದಕ್ಕೆ ನಮಸ್ಕಾರ ಮಾಡ್ಬಿಡ್ತಾನೆ. ಶರಣು ಶರಣಾರ್ಥಿ ಎಲೆತಾಯಿ ನಮ್ಮವ್ವ. ಇದು ಕಿನ್ನರಿ ಬೊಮ್ಮಯ್ಯನ ವಚನನೇ ಇದು. ಶರಣು ಶರಣಾರ್ಥಿ ಎಲೆತಾಯಿ ನಮ್ಮವ್ವ, ಶರಣು ಶರಣಾರ್ಥಿ ಕರುಣಸಾಗರ ನಿಧಿ, ದಯಾಮೂರ್ತಿ ತಾಯಿ ಶರಣಾರ್ಥಿ ಶರಣಾರ್ಥಿ. ತ್ರಿಪುರಾಂತಕ ನೊಟ್ಟಿದ ತೊಡಕ ನೀವು ಬಿಡಿಸಿದರಾಗಿ, ನಿಮ್ಮ ದಯದಿಂದ ನಾನು ಹುಲಿನೆಕ್ಕಿ ಬದುಕಿದೆನು, ಶರಣಾರ್ಥಿ ಶರಣಾರ್ಥಿ ತಾಯಿ. ಕಣ್ಣಲ್ಲಿ ನೀರು ಬಂದಿದೆ ಅವನಿಗೆ. ಪಾದಕ್ಕೆ ನಮಸ್ಕಾರ ಮಾಡಿ ಕಣ್ಣೀರಿನಿಂದ ಪಾದಾಭಿಷೇಕ ಮಾಡ್ತಾ ಇದ್ದಾನೆ. ಹೇಳ್ತಾನೆ, ತಾಯಿ ನೀನು ಸಾಮಾನ್ಯಳಲ್ಲವ್ವ, ನನಗೆ ಮಹಾಲಿಂಗ ತ್ರಿಪುರಾಂತಕ ಅಂದರೆ ಶರಣರಿಂದನೇ ಈ ಪರೀಕ್ಷೆಗೆ ನನ್ನನ್ನು ಕಳಿಸಲ್ಪಟ್ಟಿದ್ರು. ನೀನೇನಾದ್ರೂ ಶಾಪ ಕೊಟ್ಟಿದ್ರು ನನ್ನ ಗತಿ ಏನಾಗ್ತಿತ್ತು, ನನ್ನನ್ನು ಕ್ಷಮಿಸು ತಾಯಿ. ಅಣ್ಣ ಮತ್ತು ಹೇಳ್ತಾನೆ, ಇದು ನಿನ್ನ ತಪ್ಪಲ್ಲಪ್ಪ. ಜಗದಲ್ಲಿ ಇರ್ತಕ್ಕಂಥ ಮಹಾನ್ ಪಂಡಿತರಿರ್ಬೋದು, ಪರಾಕ್ರಮಿಗಳಿರ್ಬೋದು, ವಿದ್ಯಾವಂತರಿರ್ಬೋದು, ಜ್ಞಾನಿಗಳಿರ್ಬೋದು, ಮನೆಗೆ ವಿರಕ್ತರಿರ್ಬೋದು, ಅವರೆಲ್ಲರನ್ನೂ ಕುಣಿಸ್ತಾ ಇರ್ತಕ್ಕಂಥ ಮಾಯೆಯ ಕೈವಾಡ ಇದು. ಮಾಯೆಯ ಕೈವಾಡದಿಂದ ಹಿಂಗಾಗಿದೆ. ಆಗಲಿ, ಶಾಪ ಕೊಡೋದು ಶರಣರ ಧರ್ಮ ಅಲ್ಲ. ಮಹಾದೇವ ಕೇಳ್ತಾರೆ, ಶಾಪ ಕೊಡುವುದು ಶರಣರ ಧರ್ಮ ಅಲ್ಲ. ಆಯಿತು, ನಿನ್ನಂಥ ಕಿನ್ನರಿ ಬೊಮ್ಮಣ್ಣನಂತ ಒಬ್ಬ ಅಣ್ಣ ಸಿಕ್ಕಿದ ನನಗೆ, ನೀನು ನಿನ್ನ ಆಧ್ಯಾತ್ಮಿಕ ಸುಖವನ್ನು ಕಳ್ಕೋಬೇಡ, ಹೋಗು. ಆವಾಗ ಅವನು ಅನುಭವ ಮಾಡ್ಕೊಂಡು ಹೋಗ್ತಾನೆ. ಮಹಾದೇವಕ್ಕನಿಗೆ ಇಲ್ಲೇನಾಗ್ತಾ ಇದೆ ಅಂದರೆ, ಆ ಸೀರೆ ಒಣಗಾಕಿದ್ಲಲ್ಲ, ಅದನ್ನು ಉಟ್ಕೋಬೇಕು ಅಂತ ಆ ಕಡೆ ನೋಡ್ತಾಳೆ.
ಆಗಲೇ ಆ ಸೀರೆಯನ್ನು ಒಂದು ಹೋರಿ ಅಲ್ಲಿ ಮೇಯ್ತಾ ಇದ್ದಂಥ ಹೋರಿ ತಿಂದ ಅರ್ಧಕ್ಕಾಗಿ ಇನ್ನೊಂದು ಸ್ವಲ್ಪ ಉಳಿಸಿತ್ತಷ್ಟೇ. ಅದು ಕೂಡ ಸ್ವಲ್ಪ ಅದ್ರ ಬಾಯಿ ಸೇರ್ತಾ ಇತ್ತು. ಬಟ್ಟೆ ತಿಂತಾವ ಗೊತ್ತಿದೆ ನಿಮಗೆಲ್ಲ. ಈಗಿನ ಬಟ್ಟೆ ತಿನ್ನಿಸ್ಬಾರ್ದು, ಪಾಲಿಸ್ಟರು, ಟೆರ್ಲಿನು, ಟೆರಿಕಾಟ್ ಅದೆಲ್ಲ. ಇದು ಆಗಿನ ಕಾಲದಲ್ಲಿ ಹತ್ತಿ ಬಿಟ್ಟರೆ ರೇಷ್ಮೆ, ರೇಷ್ಮೆ ಬಿಟ್ಟರೆ ಹತ್ತಿ. ಇದಂತೂ ಹತ್ತಿ ಸೀರೆ, ಅದು ತಿಂದು ಮುಗಿಸ್ತಾ ಇರುತ್ತೆ. ಮಹಾದೇವಕ್ಕನಿಗೆ ಆಶ್ಚರ್ಯ ಆಗುತ್ತೆ. ಚನ್ನಮಲ್ಲಿಕಾರ್ಜುನ, ನೀನು ಹೇಗೆ ಸ್ಮಶಾನದಲ್ಲಿ ಕೊಟ್ಟಿಯೋ ಹಾಗೆ ಅದನ್ನು ಕಿತ್ಕೊಂಡ್ಬಿಟ್ಯಾ. ಈಗ ನಾನು ಶರಣರ ಹತ್ರ ಹೇಗೆ ಹೋಗಲಿ? ಓಹೋ, ದಿಗಂಬರಳಾಗಿ ಹೋಗ್ಬೇಕು ಅನ್ನೋದೇ ನಿನ್ನ ಇಚ್ಛೆನಾ? ಆಗಲಿ, ಪರವಾಗಿಲ್ಲ. ನನ್ನ ದಿಗಂಬರತ್ವವನ್ನು ನೋಡಿ ನಗತಕ್ಕಂಥವರಲ್ಲ ಶರಣರು, ಅಥವಾ ನನ್ನನ್ನು ಕೀಳು ಅಂತ ಭಾವಿಸತಕ್ಕಂಥವರಲ್ಲ ಶರಣರು. ಅವರು ನನ್ನ ಹೆತ್ತ ತಂದೆಗಳು, ನನ್ನ ಅಜ್ಜಂದಿರು. ಆದ್ದರಿಂದ ಈ ಸ್ಥಿತಿಯಲ್ಲಿ ನಾನು ಹೋಗ್ತೀನಿ ಅಂತೇಳಿ ಮಹಾದೇವಿಕ ಹೊರಡ್ತಾ ಇದ್ದಾಳೆ. ಅನುಭವ ಮಂಟಪಕ್ಕೆ ಹೋಗ್ತಾನೇ ಇರಲಿ. ಗೊತ್ತಾಯ್ತಲ್ಲ, ನಾಳೆ ರಾತ್ರಿ ತನಕ ಅನುಭವ ಮಂಟಪ ಮುಟ್ಲಿ. ನಾಳೆ ಪ್ರಭುದೇವರ ಪರೀಕ್ಷೆ. ಇವತ್ತು ಕಿನ್ನರೆಯಿಂದ ಪರೀಕ್ಷೆ ಆಯಿತು, ನಾಳೆ ಪ್ರಭುದೇವರ ಪ್ರಶ್ನೆ ಕೇಳ್ತಾರೆ, ಅದಿನ್ನೂ ಜೋರಾಗಿರ್ತದೆ. ಆ ಪ್ರಸಂಗವನ್ನು ನಾಳೆ ದಿವಸ ನೋಡೋಣ. ಸರ್ವರಿಗೂ ಶರಣ ಶರಣ.